ಅಂತೂ ಅರ್ಜುನಿಗಿಂತ ಮನೋ ದ್ವಾರಕಾ ನಗರವನ್ನು ತಲುಪಿದ್ದಾಯ್ತು. ಕೃಷ್ಣನನ್ನು ಕಂಡು ಯಾದವ ಸಹಾಯವನ್ನು ಪಡೆದು ಆ ನನ್ನ ಪರಮ ವೈರಿಗಳ ಧ್ವಂಸ ಮಾಡಿದೆ. ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ. ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ. ಕರುಣಾನಿಧಿ ಮಾಧವ. ಭಕ್ತರ ಪೊರೆವ ಭಗವಂತನೇ ಮುಕ್ತಿಯ ನೀಡೋ ಮುರಹರಿಯೇ. ಭಕ್ತರ ಪೊರೆವ ಭಗವಂತನೇ ಮುಕ್ತಿಯ ನೀಡೋ ಮುರಹರಿಯೇ. ಕರುಣಾನಿಧಿ ಮಾಧವ ಕಲ್ಯಾಣ ಮಾಧವ. ಕರುಣಾನಿಧಿ ಮಾಧವ. ಕಂಜದಳ್ಳ ತಾತ ಮನಮೋಹನ ಕಾರುಣ್ಯ ಘನಶೀಲ ಮನಮೋಹನ. ಕಂಜದಳ್ಳ ತಾತ ಮನಮೋಹನ ಕಾರುಣ್ಯ ಘನಶೀಲ ಮನಮೋಹನ. ಕಂಜದಳ್ಳ ತಾತ ಮನಮೋಹನ ಘನಶೀಲ ನಮೋನ. ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಮಾಧವ. ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಮಾಧವ. ಕರುಣಾನಿಧಿ ಮಾಧವ ಮಾಧವ ಮಾಧವ. ಪರಮಾತ್ಮ ಈ ದೀನನಾದ ಭಕ್ತನನ್ನು ಕಾಪಾಡು. ಓಹೋ, ಕೃಷ್ಣ ಪರಮಾತ್ಮನು ನಿದ್ರಿಸುವಂತಿದೆ. ನಾನು ಕ್ಷಣಕಾಲ ದ್ವಾರದಲ್ಲಿ ವಿಶ್ರಮಿಸಿಕೊಳ್ಳುವೆನು. ಏನಿ ಭವನದ ಶೃಂಗಾರ ವೈಭವ. ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ ನೋಡಲಾನಂದವಾಗಿದೆ. ನೋಡಲಾನಂದವಾಗಿದೆ. ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ. ನವಿಲು ಸಾರಂಗ
ದರ್ಪದ ಸಿರಿತನ ಎಲ್ಲಿತು ಈ ಕೃಷ್ಣನ ದರ್ಪದ ಸಿರಿತನ ಏನಿ ಪವನದ ವೈಭವ ನೋಡಲಾಶ್ಚರ್ಯವಾಗಿದೆ ಏನಿ ಪವನದ ವೈಭವ ನೋಡಲಾನಂದವಾಗಿದೆ ಏನಿ ಪವನದ ವೈಭವ ನೋಡಲಾಶ್ಚರ್ಯವಾಗಿದೆ ಏನಿ ಪವನದ ವೈಭವ 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 ಚಿತ್ರಕಲೆಗಳ ವೈಭವ ಏನಿ ಭವನದ ಶೃಂಗಾರ ವೈಭವ ಎತ್ತ ನೋಡಿದ ರತ್ನಮಣಿ ಮುಟ್ಕುದ ವಜ್ರ ವೈಡೂರ್ಯದಿಂದ ಶೋಭಿಸುತ್ತಿರುವುದಲ್ಲ ಈ ಮಾಧವನ ಅರಮನೆ. ಅಬ್ಬಾ! ಎಂತಹ ಕೆತ್ತಲ್ಪಟ್ಟ ಸಾಲು ಗಂಬಗಳ ಸೊಬಗು ದೃಷ್ಟಿ ಬೀರಿದೊಡೆ ಚಿತ್ತ ಚಂಚಲಗೊಳಿಸುವ ಭಾವ ಭಂಗಿಗಳ ಮಧುರ ಮಿಲನ. ಈ ಮಂದಿರದಲ್ಲಿ ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆಯರ ಮನ ಮೆಚ್ಚಿಸಿ ಸಿದ್ಧ ಮಾಡಿ ಕೊಟ್ಟಿರುವ ಕುಸುಮ ಕೋಮಲ ಕಲ್ಪದಂತೆ ಶೋಭಿಸುತ್ತಿರುವುದಲ್ಲ ಈ ಮಾಧವನ ಅರಮನೆ. ನನ್ನ ಶರೀರ ಬಂದೇ ಒಕ್ಕಿ ಮನಸ್ಸಿನ ಚಿಂತಾಜ್ಞೆಯನ್ನೇ ಹರಿಸಿ ಸಾಮ್ರಾಜ್ಯದ ಸಿರಿಯನ್ನೇ ಮೆರೆಸುತ್ತಿರುವುದಲ್ಲ ಈ ಮಾಧವನ ಅರಮನೆ. ಓಹೋ, ಶಿಲಾಬಾಲಕಿಯರು, ಎಂತಹ ಅಪ್ಸರೆಯರು, ಮಿಂಚಿನಂತೆ ಹೊಳೆಯುವ ನಯನಗಳು, ಸಂಪಿಗೆಯಂತಹ ನಾಸಿಕ, ಬಳ್ಳಿಯಂತೆ ಬೆಳಗುತ್ತಿರುವ ಇವರ ನಡುವನ್ನು ನೋಡುತ್ತಿದ್ದರೆ ನಾನೊಂದು ಸಾರಿ ಬಿಗಿದಪ್ಪಲೆ. ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಗುರುನಂದನ. ಕುಲ ತಿಲಕ ಕೌರವೇಶ್ವರ, ಕುರುವಂಶ ಕುಲ ತಿಲಕ ಕೌರವೇಶ್ವರ, ರಣರಂಗದೀರ ಸಿಂಹಾಸನಾದೀಶ್ವರ, ಕುರುವಂಶ ಕುಲ ತಿಲಕ ಕೌರವೇಶ್ವರ, ರಣರಂಗದೀರ ಸಿಂಹಾಸನಾದೀಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ,
ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅದೇ ಬರೇ ನರ್ತಗಿರಿ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗದಿ ತೀರ ಪ್ರಚಂಡ ಕೌರವ ರಣರಂಗದಿ ತೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಗುರುನಂದನ ಕರದೊಳ್ಳು ಗದೆಯ ಪಿಡಿದಿಹ ಧೀರ ಕರದೊಳ್ಳು ಗದೆಯ ಪಿಡಿದಿಹ ಧೀರ ಶರೀರವು ಮದಿಸಿದ ಹುಲಿಯಾಕಾರ ಕರದೊಳ್ಳು ಗದೆಯ ಪಿಡಿದಿಹ ಧೀರ ಶರೀರವು ಮದಿಸಿದ ಹುಲಿಯಾಕಾರ ಹುರಿ ಮೀಸೆಯಲಿ ಈ ಸರದಾರ ಹುರಿ ಮೀಸೆಯಲಿ ಈ ಸರದಾರ ನಡೆಯುವ ಭಂಗಿಯು ಗನಗಂಭೀರ ನಡೆಯುವ ಭಂಗಿಯು ಗನಗಂಭೀರ ನಡೆಯುವ ಭಂಗಿಯು ಗನಗಂಭೀರ ನಡೆಯುವ ಭಂಗಿಯು ಗನಗಂಭೀರ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತ 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 ಗುರುನಂದನ ಗೌರವೇಶ್ವರ ಸುಯೋಧನ ನನಗೇತರ ಭ್ರಾಂತು ನನಗೇತರ ಭ್ರಾಂತು ಇವೆಲ್ಲವೂ ಈ ಕೃಷ್ಣನ ಮಾಯೆ. ಎಲ್ಲ ಕಪಟಿ, ನಿನ್ನ 100 ಕೋಟಿ ತಂತ್ರಗಳಿಗೆ ಕ್ಷಣಾರ್ಧದಲ್ಲೇ ನಾಶ ಮಾಡಬಲ್ಲನು. ಸ್ವಸ್ಥಾಗರವನ್ನೇ ಶಾಸನ ಮಾಡುತ್ತಿರುವ ಗಾಂಧಾರಿ ದೇವಿ ಗರ್ವ ಸಂಗಾತ ಶತ್ರು ಧ್ವಂಸ ಧುರೀಣ ಅಸ್ತಿನಾವತಿಯ ಮಣಿಮುಕುಟ ಚಕ್ರೇಶ್ವರರ ಭವನಕ್ಕಿಂತಲೂ ಈ ಮಾಧವನ ಸೈನುಗ್ರಹ ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ? ಇಲ್ಲ ಇಲ್ಲ ಇಲ್ಲ, ಸಾತ್ವಿಕಿ ಕೃಷ್ಣನಲ್ಲಿ. ಕುರುರಾಜ, ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವನು. ಇನ್ನೇನು ಕ್ಷಣಕಾಲದಲ್ಲಿ ಎಚ್ಚರಗೊಳ್ಳುವನು. ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಸಾತ್ವಿಕಿ, ಒಂದು ಮಾತಿದೆ. ಏನು ಕುರುರಾಜ? ಪಾಂಡವರಿಗೂ ನಮಗೂ ಯುದ್ಧವು ಪ್ರಾರಂಭವಾಗಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು. ಕುರುರಾಜ, ಇದಕ್ಕೆ ಉತ್ತರ ಕೊಡಲು ನಾವು ಸ್ವತಂತ್ರರಲ್ಲ. ಶ್ರೀಕೃಷ್ಣ ಪರಮಾತ್ಮನು ಎಲ್ಲಿರುವನು, ನಾವು ಸಹ ಅಲ್ಲಿಯೇ ಇರುವೆವು. ಸರಿಯಾದ ಮಾತು ಸಾತ್ವಿಕಿ. ಈ ಸಾರಿ ಕೃಷ್ಣನು ನಮ್ಮ ಪಕ್ಷವನ್ನೇ ವಹಿಸಿದ್ದೇ ಆದರೆ ಇಡೀ ಯಾದವ ಸೈನ್ಯವೇ ನಮ್ಮ ಕೈ ಸೇರಿದಂತೆ ಸರಿ. ಸಂದೇಹ ಬೇಕ ಕುರುರಾಜ? ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಆ ಒಂದು ಸಾರಿ ಕೃಷ್ಣನನ್ನು ಎಚ್ಚರಿಸಿ ನೋಡುತ್ತೇನೆ. ಕೃಷ್ಣ ಕೃಷ್ಣ, ಮುಕುಂದ ಮುಕುಂದ, ಮುರಹರಿ ಮುರಹರಿ. ಇವನೆಂತಹ ಸುಖಪುರುಷನೆಯ ರಾಜ್ಯ ಭಾರವನ್ನೆಲ್ಲ ಅಣ್ಣ ಬಲಭದ್ರದ ಇವನಿಗೆ ವಹಿಸಿ ತಾನು ಮಾತ್ರ ಅಗಲ ನೀವು ನಿದ್ರಿಸುತ್ತಿರುವನಲ್ಲ. ಓಹೋ, ಮರೆತಿದ್ದನು. ವಿರಾಟ ನಗರದಲ್ಲಿ ಉತ್ತರೆ ಅಭಿಮನ್ಯುವಿನ ವಿವಾಹದಲ್ಲಿ ಅನೇಕ ರಾತ್ರಿಗಳು ಜಾಗರಣೆಯನ್ನು ಮಾಡಿದಂತೆ ತೋರುತ್ತಿರುವುದು. ಆದ್ದರಿಂದ ಕೃಷ್ಣನು ನಿದ್ರಾಪರವಶನಾಗಿರುವುದು. ಇರಲಿ, ಇವನು ಎಚ್ಚರನಾಗುವ ತನಕ ಕಾಯ್ದು ಕುಳಿತು
ನನ್ನ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವನು. ರಾಜಾದಿರಾಜನು ಪುರುಷ ಶ್ರೇಷ್ಠನು ಆದ ನಾನು ಈ ಧನಾಕಾಯಕವನ್ನು ಪಾರಬರದರೆ ಅಸಂಭವ, ಅಪಮಾನ. ನನಗೆ ಯೋಗ್ಯವಾದ ಪೀಠ ಸದಾ ನಿನ್ನ ಅಭಯಂ ನಿರಂತರ ಪೊರೆ ದಯಾದಿ ಶ್ರೀ ವಾಸುದೇವಂ ಸದಾ ನಿನ್ನ ಅಭಯಂ ಸದಾ ನಿನ್ನ ಅಭಯಂ ನಿರಂತರ ಪೊರೆ ದಯಾದಿ ಶ್ರೀ ವಾಸುದೇವಂ ಸದಾ ನಿನ್ನ ಅಭಯಂ ದಿನಬಂದು ನಿಗಮ ಮಾನಸದಿಂದು ದಿನಬಂದು ನಿಗಮ ಮಾನಸದಿಂದು ಅಗಲಿತ ಗುಣಗತ ಹರಿ ಗುಣವಂದನ ಅಗಲಿತ ಗುಣಗತ ಹರಿ ಗುಣವಂದನ ಜಗದಾಯ ಮಗ ಕೃಷ್ಣ ಜಗದಾಯ ಮಗ ಜಗದ ವಿಜೀವಾತ್ಮಕ ಜಗದ ವ್ಯಾಪಕ ಜಗದ ವಿಜೀವಾತ್ಮಕ ನಂಬಿದ ಭಕ್ತರ ಅಭಯ ಪ್ರದಾನ ನಂಬಿದ ಭಕ್ತರ ಅಭಯ ಪ್ರದಾನ ಸಿಂಧು ಶಯನ ಅರವಿಂದ ನಯನ ಪೊರೆ ಸಿಂಧು ಶಯನ ಅರವಿಂದ ನಯನ ಪೊರೆ ಸದಾ ನಿನ್ನ ಅಭಯಂ ನಿರಂತರ ಪೊರೆ ದಯಾದಿ ಶ್ರೀ ವಾಸುದೇವಂ ಸದಾ ನಿನ್ನ ಅಭಯಂ. ಸಾರ್ಥಕಿ, ಎಲ್ಲಿ ನನ್ನ ಪ್ರಾಣಸಕ? ಇನ್ನೆಲ್ಲಿಯ ನಿನ್ನ ಪ್ರಾಣಸಕ? ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು. ಏಕೆ? ಏನಾಯ್ತು ಸಾರ್ಥಕಿ? ನನಗದನ್ನು ಹೇಳಲು ಬಾಯಿಲ್ಲ, ನೀನೇ ನೋಡು. ಓ, ಅಣ್ಣನಾದ ದುರ್ಯೋಧನು ನನಗಿಂತ ಮೊದಲು ದ್ವಾರಕೆಯಲ್ಲಿ ನಿನ್ನ ಆಲಸ್ಯ ಪ್ರವೃತ್ತಿಯ ಫಲವಾಗಿ ದುರ್ಯೋಧನನಿಂದ ಶ್ರೀಕೃಷ್ಣ ಪರಮಾತ್ಮನ ಆಶ್ರಯವನ್ನು ಪಡೆಯುವನು. ಇದೆಂತಹ ವಿಳಂಬನೆ ಪಾರ್ಥ? ಇದು ವಿಡಂಬನೆಯಲ್ಲ ಸಾರ್ಥಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗುವುದರಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ಇದೃಷ್ಟನು ತನ್ನ 4 ಸೋದರರು ಪಾಂಚಾಲಿಯ ಸಹಿತ ಮತ್ತೊಂದು ದಿನ ಸಲುವಾಗಿ ವನವಾಸಕ್ಕೆ ತೆರಳುವೆವು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಪ್ರಯಾಣ ಮಾಡಿದೆ ಎಂದು ತಿಳಿದ ಬಳಿಕ ನಾನು ಹೊರಟಿತು. ಆದರೆ ನನ್ನ ಸುದೈವ ಬಲದಿಂದ ಮೊದಲು ನಾನು ಇಲ್ಲಿಗೆ ಬಂದೆನು. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು? ಅವರವರ ಭಾವಾನದ ರೂಪದ ಫಲವು ದೊರಕುವುದು. ಹಾಗೆಂದು ಸುಮ್ಮನೆ ಕುಳಿತುಕೊಂಡರೆ ಕಾರ್ಯವಾಗುವುದೇ ಧನಂಜಯ. ಇಂತಹ ಸಮಯದಲ್ಲಿ ನಾನು ಕಾರು ಕಡೆ ತಿರುಗುತ್ತಿರಲ್ಲವೇ ಹಲವು ರಾಜರ ಸಹಾಯವೂ ದೊರಕುವುದು. ನಾನು ಬಂದಿರುವುದು ಈ ಮಹಿಮಾ ಮೂರ್ತಿಯ ಪಾದದಳದಲ್ಲಿ ಕುಳಿತು 4 ಮಾತುಗಳನ್ನು ಕೇಳುವ ಇಚ್ಛೆಯಿಂದ ನಾನು ಇಲ್ಲಿಗೆ ಬಂದಿರುವುದು. ಸರಿ ಸರಿ, ನೀನು ಯಾವ ಇಚ್ಛೆಯಿಂದ ಬಾ. ಈ ಸಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದನು. ಒಂದು ವೇಳೆ ಸಿಕ್ಕಿ ಬಿದ್ದರೂ ಅದು ನನಗೆ ಸಂತೋಷವೇ. ಕುರು ಪಾಂಡವರ ಧಮನಿಯಲ್ಲಿ
ಒಂದೇ ವಂಶದ ರಕ್ತವು ಹೊರಿತಿದೆ ಎಂಬುದನ್ನು ನಾನು ಮರೆತಿಲ್ಲ ದುರ್ಯೋಧನ, ನೀನು ಮರೆಯಬೇಡ. ಹೇ ಜನಾರ್ದನ, ಜಾಗೃತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿಸು. ಅಂಧಕಾರದಿಂದ ಬೆಳಗಿನ ಕಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಅರಸಿ ಅಮೃತತ್ವವನ್ನು ನೀಡು. ಹೇಳು ಚಕ್ರಪಾಣಿ, ಈ ಮೂರು ಲೋಕದ ಮಂಗಳವೂ ನಿನ್ನಲ್ಲೇ ಸೇರಿದೆ. ಸಬರಿಗ ಭಯವಿದ್ದ ಪ್ರಭುವೇ ಹೇಳು, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವೇ ತಾಳು. ಏನು ನಿನ್ನಯ ಲೀಲೆ ಪರಮ ಕೃಪಾ. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನೀಗಿದು ಲೋಕದ ಭವ ಬಂಧನ, ನೀಗಿದು ಲೋಕದ ಭವ ಬಂಧನ. ಓ ಸಿಂಧು ಶಯನ ಅಗೆಗಳ ನೆಗೆಗೀಡಾಯಿಸದೆ ಯೋಗ ನಿದ್ರೆಗೆ ಜಾಗೃತನಾಗು. ಅಗೆಗಳ ನೆಗೆಗೀಡಾಯಿಸದೆ ಯೋಗ ನಿದ್ರೆಗೆ ಜಾಗೃತನಾಗು. ಓ ಸಿಂಧು ಶಯನ ಸುಂದರ ವದನ, ನೀಗಿದು ಲೋಕದ ಭವ ಬಂಧನ, ನೀಗಿದು ಲೋಕದ ಭವ ಬಂಧನ. ಯುಗ ಯುಗದ ಪರೆ ಅಂತರವು ನಗು ನಗುತ್ತಲಿ ಈ ಜಗವ ಬೆಳಗಿದೆ. ಯುಗ ಯುಗದ ಪರೆ ಅಂತರವು ನಗು ನಗುತ್ತಲಿ ಈ ಜಗವ ಬೆಳಗಿದೆ. ಭೃಗು ಮುನಿಗರ್ಭದ ಅಗ್ನಿಯ ಹಲಿಸಿ, ಭೃಗು ಮುನಿಗರ್ಭದ ಅಗ್ನಿಯ ಹಲಿಸಿ, ಮೋಕ್ಷವ ನೀಡಿದ ತಂದೆ, ಮೋಕ್ಷವ ನೀಡಿದ ತಂದೆ. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ಈಗಿಸು ಲೋಕದ ಭವ ಬಂಧನ, ಈಗಿಸು ಲೋಕದ ಭವ ಬಂಧನ. ಓ ಸಿಂಧು ಶಯನ ಪಾಂಡವರ ಆರಾಧ್ಯರಣ್ಯ, ಬ್ರಹ್ಮಾಂಡದಳು ನೀನೆ ಶರಣ್ಯ. ವಾಸುದೇವ, ಪಾಂಡವರ ಆರಾಧ್ಯರಣ್ಯ, ಬ್ರಹ್ಮಾಂಡದಳು ನೀನೆ ಶರಣ್ಯ. ಅಂದು ಸಭೆಯೊಳಗೆ ದ್ರೌಪದಿಯ ಅಪಮಾನ ಸಹಿತ ಹೊರಹಿಡಲು, ಅಂದು ಸಭೆಯೊಳಗೆ ದ್ರೌಪದಿಯ ಅಪಮಾನ ಸಹಿತ ಹೊರಹಿಡಲು, ಕರಿದಲ ಬಂದು ಕಾಯ್ದನೆಂದು ಇನ್ನು ಮೌನವೇ ಜನಾರ್ದನ. ಕರಿದಲ ಬಂದು ಕಾಯ್ದನೆಂದು ಇನ್ನು ಮೌನವೇ ಜನಾರ್ದನ. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ಈಗಿಸು ಲೋಕದ ಭವ ಬಂಧನ, ಈಗಿಸು
ವಾಸುದೇವ, ಬಂದು ಎಷ್ಟು ಹೊತ್ತಾಯಿತು? ಈ ಚರಣದಡಿಯಲ್ಲಿ ಏಕೆ ಕುಳಿತೆ? ಈ ಪಾಸದಲ್ಲಿ ಪೀಠವಿರಲಿಲ್ಲವೇ? ವಾಸುದೇವ, ನಿನ್ನ ಚರಣ ಸನ್ನಿಧಿಯೇ ನನಗೆ ಸ್ನಾನ, ಅದುವೇ ಮಹಾಪ್ರಸಾದ. ವಾಸುದೇವ, ಅವ ಗೌರವೇಶ್ವರ, ಯಾವಾಗ ಬಂದೆ? ಬಂದು ಎಷ್ಟು ಹೊತ್ತಾಯಿತು? ಚಕ್ರವರ್ತಿಯಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿತಲ್ಲ. ಭಾವ ಭಾಮಾರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ನಿನ್ನಂತಹ ನಿದ್ರ ವೇಷಧಾರಿಯನ್ನು ಎಚ್ಚರಿಸಲು ಸಾಧ್ಯವೇ ಕೃಷ್ಣ? ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರನಾಗದ ನೀನು ನಿನ್ನ ಪ್ರೇಮಿತ್ರನಾದ ಪಾರ್ಥನನ್ನು ಕಂಡ ಕ್ಷಣವೇ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿದೆಯಲ್ಲ. ಏಹೇ, ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಭಾವ, ಹಾಗೇನಿಲ್ಲ ಭಾವ, ನೀನು ಬಂದದ್ದನ್ನು ನಾನು ನೋಡಲೇ ಇಲ್ಲ. ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಕಂಡ ನಾಟಕ ಕೃಷ್ಣ. ಭಾವ, ಅದಿರಲಿ, ನೀವೀಗರೂ ಏಕಕಾಲದಲ್ಲಿ ಏತಕ್ಕಾಗಿ ಇಲ್ಲಿಗೆ ಬಂದಿರಿ? ಕೃಷ್ಣ, ಭೋಗ್ಯರ ಕಾಡ್ಗಿಚ್ಚಿನಂತೆ ಕುರು ಪಾಂಡವರ ಸಂಗ್ರಾಮವು ಸಿದ್ಧವಾಗಿರುವುದು. ಇದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಕೇಳಲು ಇಲ್ಲಿಗೆ ಬಂದಿರೇನು? ಏನು ವಾಸುದೇವ, ಏನು ಗೌರವೇಶ್ವರ, ಯುದ್ಧವೇ? ಯುದ್ಧ? ಬಲ್ಲೆಯ ಲೋಕ ರಾಜರಾಜಿದ ಮರ್ಮ. ಪವ ಕೃಷ್ಣ, ಬಲ್ಲೆಯ ಲೋಕ ರಾಜರಾಜಿದ ಮರ್ಮ. ಗತಿಸಿ ಬಳಲಿ ಭೂಮಿಗೆ ಬಂದರೆ ಚಿರವಿಲ್ಲದ ಮಾನವ ಆಶೆಗೋ ನಿರಾಶೆ. ಭಾವ, ಕೃಷ್ಣ, ಭರತ ಕಂಡ ಪ್ರಳಯದಿಂದ ಲಾಭದಾಯಿತೋ. ಸಂತಾಪ ದುರಿತ ಬೇಗವೊಲಿಯದ ಸಮರಸ ಅನುದಿನ ಭರತ ಕಂಡ ಪ್ರಳಯದಿಂದ ಲಾಭಯಾರಿಗೋ ಲಾಭಯಾರಿಗೋ. ಭಾವ, ತೋರಿಸಿದ ಕೃಷ್ಣ, ಸದೆಯರಲ್ಲಿ ಲೋಗವೆಸಗಿ ಭರತ ಭೂಮಿ ಆಳ ಬಯಸಿ. ಭಾವ, ಸದೆಯರಲ್ಲಿ ಲೋಗವೆಸಗಿ ಭರತ ಭೂಮಿ ಆಳ ಬಯಸಿ ಒಂದು ಬಳಗರ ಅದಿಂದ ಕೃಷ್ಣ, ಅರ್ಜುನ, ವಾಸುದೇವ, ಒಂದು ಬಳಗರ ಕದಿಂದ ಮರಣವೋ ಮಾಡಬೇಡ. ಮರಣವೋ ಮಾಡಬೇಡ, ಭ್ರಾಂತನಾಗಿ ದುಡುಕಬೇಡ. ಭಾವ, ಭ್ರಾಂತನಾಗಿ ದುಡುಕಬೇಡ. ಭರತ ಕಂಡ ಪ್ರಳಯ ಲಾಪ ದುರಿತ ಬೇಗವಲಿಯದ ಸಮರಸ ಅನುಚಿತ. ಭರತ ಕಂಡ ಪ್ರಳಯ ಲಾಭಯಾರಿಗೋ ನನಗೆ ಲಾಭಯಾರಿಗೋ ಲಾಭಯಾರಿಗೋ. ಭಾವ, ಕೃಷ್ಣ, ಕೇವಲ ನೆಲದಾಸೆಗಾಗಿ ಅಣ್ಣ ತಮ್ಮದಿರಾದ ನೀವುಗಳು ಬಡದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ಕೇಳು. ಕೃಷ್ಣ,
ರಾಜನೀತಿ ಧರ್ಮಶಾಸ್ತ್ರದ ವಿಚಾರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನನಗುಂಟು. ಈ ನಿನ್ನ ಉಪದೇಶವನ್ನು ನಿಲ್ಲಿಸಿ ನಮ್ಮೇರುವರ ಬಯಕೆಯನ್ನು ಈಡೇರಿಸು. ಅರ್ಜುನ, ಕೇಳಿದೆಯಾ ನಿಮ್ಮ ಅಣ್ಣನಾಡುತ್ತಿರುವ ಮಾತುಗಳನ್ನು? ಕೇಳಿದನು ಪರಮಾತ್ಮ. ನೀನೂ ಸಹ ಯಾದವರ ಸೈನ್ಯವನ್ನು ಅಪೇಕ್ಷಿಸಿ ಬಂದೆ ಎಂದು ತೋರುತ್ತಿರುವುದು. ಇರಲಿ, ಈ ಉಭಯ ಸಂಕಟದಲ್ಲಿ ನಾನು ಏನು ಮಾಡಲಿ? ವಾಸುದೇವ, ಮೊದಲು ನಿಮ್ಮ ಕೃಪಾದೃಷ್ಟಿ ನನ್ನ ಮೇಲೆ ಬಿದ್ದಿರುವುದರಿಂದ ನೀನು ನನಗೆ ಸಹಾಯವನ್ನು ಮಾಡಲೇಬೇಕು. ಕೃಷ್ಣ, ನೀನು ನಮ್ಮೇರುವರೆಗೂ ಸರಿ ಸಮಾನವಾದ ಬಂಧು. ಯಾರು ಮೊದಲು ನಿನ್ನ ಬಳಿಗೆ ಬಂದರೋ ಅವರ ಪಕ್ಷವನ್ನು ವಹಿಸುವುದು ವಿರೋಚಿತವಾದ ಧರ್ಮ. ನೀನು ವೀರನು, ನ್ಯಾಯಶೀಲನು. ಮೊದಲು ಇಲ್ಲಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದರೆ ಧರ್ಮವನ್ನು ಪಾಲಿಸಿದವರು ಕೃಷ್ಣ. ಬಾವ ಕೌರವೇಶ್ವರ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಕಂಡ ಮಾತ್ರಕ್ಕೆ ಆತನು ನಿನಗಿಂತಲೂ ಚಿಕ್ಕವನು ಇರಬಹುದು. ಅವನ ಏನು ಬೇಕು ಕೇಳುವ ಅಧಿಕಾರವೂ ಆತನಿಗಿರುವುದು. ಕೃಷ್ಣ, ಇರಲಿ, ನಿಮ್ಮೇರುವರೆಗೂ ಸಹಾಯ ಮಾಡಿವೆನು. ಈಗ ಕೇಳಿರಿ, ಅಪ್ರತಿಮ ವೀರಭಟರಿಂದ ಕೂಡಿದ ಬಲರಾಮ ಯಾದ ಸೈನ್ಯವೇ ಒಂದು ಕಡೆ, ಯುದ್ಧ ವಿಮುಖನು, ನಿರಾಸ್ತನು, ನಿರಾಯುಧನೂ ಆದ ನಾನು ಮತ್ತೊಂದು ಕಡೆ. ಇವರೆರಡರಲ್ಲಿ ಯಾವುದು ಬೇಕು ಪಾರ್ಥ? ವಾಸುದೇವ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ನಿರಾಯುಧನು ನಿರಸ್ತ್ರನೂ ಆದ ಈತನಿಂದೇನ ಪ್ರಯೋಜನ? ಕೃಷ್ಣ, ಕೌರವೇಶ್ವರ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ಅಣ್ಣ ಬಲವತ್ತರಾದ ಅಚ್ಚೋಣಿ ಸೈನ್ಯವು ನಮ್ಮ ಪಕ್ಷವನ್ನು ವಹಿಸಲಿ. ನಡೆ ಕೌರವೇಶ್ವರ, ನಿನ್ನ ಪೌರಸಕ್ಕೆ ತಕ್ಕಂತೆಯೇ ಪಡೆದುಕೊಂಡಿರುವೆ. ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ನಡೆ ಅರ್ಜುನ. ಅರ್ಜುನ, ಕಪಟನಾಡಿನ ಸೂತ್ರಧಾರಿ, ಕಣ್ಸನ್ನೆಂದರೆ ಭಕ್ತರನ್ನು ಎತ್ತಿಸುವ ನಿನ್ನ ಮಾಯಾಜಾಲವನ್ನು ನಾನು ಅರಿದವನೆಂದು ಭಾವಿಸಿದೆಯಾ? ಬಳಿರೇ ಕಣ್ಸನ್ನೆಯ ಕಪಟ ಮೋಸ. ಕೃಷ್ಣ, ಕೌರವೇಶ್ವರ, ಬಳಿರೇ ಕಣ್ಸನ್ನೆಯ ಕಪಟ ಮೋಸ. ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ ಶಸ್ತ್ರದ ಪ್ರಚಂಡ ರಕ್ತ ಕೋಡಿಯ ಅರಿಸೆ ಮೃತ್ಯು ತಾಂಡವ ಪ್ರಳಯ ನೃತ್ಯ ಸಿಂಹನಾದ ಧರಣಿ ಸಾಗ ಚತುರ ಈ ಕೌರವೇಶ್ವರ ರಾಜಧರ್ಮ ಕಳಂಕ ಸಹಿಸಲಾರ ರಣದೋಳ್ ಆಯುಧವಂ ಧರಿಸದಿರೇ ರಣದೋಳ್ ಆಯುಧವಂ ಧರಿಸದಿರೇ ಪಾಂಡವರದೆಂದು ಪಾಲಿಕೆಯೋ ನೋಡುವೆನು ನಿನ್ನ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ಕೃಷ್ಣ, ಕಬಡ್ಡಿ ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಲು ಮಮತೆ. ಅದರಲ್ಲಿಯೂ ಈ ಪಾರ್ಥನು ನಿನ್ನ ಪ್ರಾಣಸಕ. ಹೀಗಿರುವಾಗ ನಾವು ನಿಮ್ಮೊಡನೆ ಬೆರೆಯಲು ಸಾಧ್ಯವೇ ಕೃಷ್ಣ? ಆದರೂ ಬಾಧಕವಿಲ್ಲ. ಯುದ್ಧ ರಣಂಗಣದಲ್ಲಿ ಆಯುಧಗಳನ್ನು ಯಾರ ಪಕ್ಷವಾಗಿಯೂ ಕಾದಾಡುವುದರಿಂದ ವಚನವಿತ್ತರೆ ವಚನ ಭ್ರಷ್ಟರಾದೆ. ಹಾಗೆ ಅದು ಮುಂದೆ ತಾನೇ ಗೊತ್ತಾಗುವುದು. ಭಾವ, ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಕೃಷ್ಣ, ಮತ್ತೆ ಸಮರ ಭೂಮಿಯಲ್ಲಿ ಸಲ್ಲಿಸುವೆನು. ಅರ್ಜುನ, ಆಗ ತೋರುವೆ ಈ ನಿನ್ನ ಪಾಂಡವರ 7 ಅಕ್ಷೋಹಿಣಿ ಸಹಿತ ಬಲಾಬಲವನ್ನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಕೃಷ್ಣ,
ಕ್ಷೇತ್ರ ಇದು ಕುರುಕ್ಷೇತ್ರ, ಗುರು ಪಾಂಡವರ ಯುದ್ಧ ಕ್ಷೇತ್ರ ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ತಾತ ಭೀಷ್ಮ ಗುರು ದ್ರೋಣ ಅಶ್ವತ್ಥಾಮನೋ, ಶಕುನಿ ಶಲ್ಯ ಮಿತ್ರ ಕರ್ಣ ಎನ್ನ ತಮ್ಮನೋ. ತಾತ ಭೀಷ್ಮ ಗುರು ದ್ರೋಣ ಅಶ್ವತ್ಥಾಮನೋ, ಶಕುನಿ ಶಲ್ಯ ಮಿತ್ರ ಕರ್ಣ ಎನ್ನ ತಮ್ಮನೋ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಗುರು ಪಾಂಡವರ ಯುದ್ಧ ಕ್ಷೇತ್ರ ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ನೀನನ್ನು ತಿಳಿಯುವ ಎನ್ನ ತಮ್ಮನೋ, ಭಕ್ತನನ್ನು ತಿಳಿಯುವ ಎನ್ನ ತಮ್ಮನೋ. ಭೀಮನನ್ನು ಸೀಳಿ ಬಿಡುವ ಎನ್ನ ತಮ್ಮನು, ಭಕ್ತನನ್ನು ಸೀಳಿ ಬಿಡುವ ಮಿತ್ರ ಕರ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಗುರು ಪಾಂಡವರ ಯುದ್ಧ ಕ್ಷೇತ್ರ ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಅಂತೂ ಬಲರಾಮ ಸಹಿತ ಅಕ್ಷೋಹಿಣಿ ಸೈನ್ಯದ ಬಲವನ್ನು ಪಡೆದಿದ್ದಾಯ್ತು. ಇನ್ನು ಆ ಪಾಂಡವರನ್ನು ಧ್ವಂಸ ಮಾಡಿ ನನಗೆ ಪರಮ ಶತ್ರುವಾದ ಆ ಭೀಮನ ಮುಂಡಗಳನ್ನು ಚಂಡಾಡಿ ರಕ್ತದಿಂದ ಪರಿಪಾಲನವನ್ನು ಮಾಡುವೆ. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ ಶಕುನಿ. ಕೌರವೇಶ್ವರ, ನಿನ್ನ ಪರಮವೈರಿಗಳಾದ ಆ ಪಾಂಡವರು ಎನ್ನಷ್ಟರಲ್ಲಿ ನಿನ್ನ ಆಗಮನವಾಯಿತು. ಇದಕ್ಕೆ ಕೈಯೋ ಹಸಿದ ಎಬ್ಬುಲಿ ಅಂತ ಆರ್ಭಟಿಸುವೆ. ನಾನು ಮಾಡಿದ ಕಾರ್ಯವು ಯುಕ್ತವೇ ಶಕುನಿ? ಚಿಂತೆಯಕ್ಕೆ ಕುರುರಾಜ. ಜಯತ್ರದ ಕೃಪಾವರ್ಮಾದಿಗಳು ಸೈನ್ಯ ಸಮೇತರಾಗಿ ನಿನ್ನ ಸಹಾಯಕ್ಕೆ ಹೊರಟಿದ್ದಾರೆಂದು ಈ ದಿನ ದೂತನ ಸಮಾಚಾರವನ್ನು ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಸೂರನು ತನ್ನೆರಡು ತೋಳ್ಗೊಳಗಳಿಂದ ಇಡೀ ಪಾಂಡವರ ಸಮಸ್ತ ಸೈನ್ಯಗಳನ್ನೇ ಎದುರಿಸಬಲ್ಲನು. ಆದರೆ ಈ ಜಾತಿ ಹಿಂಸೆ ಸಹಿಸಕ್ಕಲ್ಲ, ಇದು ಉಚಿತವೇ ಶಕುನಿ? ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದರು. ಆದರೆ ಅವರ ಮಾತನ್ನು ಅಭಿಮಾನದಿಂದ ನಿರಾಕರಿಸಿದನು. ಅಗ್ರಜ, ಎತ್ಕೊಳ್ಳೋ, ನೀವು ಎತ್ಕೊಳ್ಳಿ. ಚಿಂತೆಗೆ ಕುರುರಾಜ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಅವನ ಮಾತು ಬಿಡಿಸಿರೋದನ. ಅಗ್ರಜ, ಯದುಪತಿಸಿದವನು ಸಮಯವನ್ನು ಅಗ್ರಜ, ಯದುಪತಿಸಿದವನು ಸಮಯವನ್ನು ಕೃಷ್ಣನು ಹಸ್ತಿನಾವತಿಗೆ ಬಂದಿರುವರಂತೆ. ನಾಳೆ ಪ್ರಾತಃ ಕಾಲ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವರಂತೆ. ಅಣ್ಣ, ನಡೆಸುವರಂತೆ. ಏನು? ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೋಗು ಸಹೋದರ, ಹೋಗು. ಅತಿಥಿಗಳ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜ, ಆ ಗೊಲ್ಲ ಕೃಷ್ಣನು ನಮ್ಮ ಅತಿಥಿ ಸ್ವೀಕಾರವನ್ನು ನಿರೀಕ್ಷಿಸುವಂತಿಲ್ಲ. ಆಗಲೇ ರಾಜಪ್ರಸಾದವನ್ನು ದಾಟಿ ಆ ದರಿದ್ರ ವಿದರವರೆಯನ್ನು
ಆಶ್ರಯಿಸಿರುವನಂತೆ ಎಷ್ಟೊಂದು ಹವೇಳನ ಮಂಡ, ಎಷ್ಟೊಂದು ಹವೇಳನ. ಇದು ಅವಹೇಳನ ಪ್ರಿಯ ಸಹೋದರ. ಯದುಪತಿ ಭಕ್ತ ಪರಾಧೀನನು ವಿದುರಂತ ಭಕ್ತರು ಆದರೆಗೆ ಮತ್ತಾರಿರುವರು. ಈ ದಿನ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರನು. ದುಡುಕಬೇಡ ಸಹೋದರ, ದುಡುಕಬೇಡ. ಹೋಗು, ಅತಿಥಿಗಳ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಮುರಹರಿಕೃಷ್ಣರ ಕೃತ್ರಿಮ ಜಾಲ ಮೂಲವು ತಿಳಿಯುವುದರ ದಳವೇ. ಮುರಹರಿಕೃಷ್ಣರ ಕೃತ್ರಿಮ ಜಾಲ ಮೂಲವು ತಿಳಿಯುವುದರ ದಳವೈ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಗುರುಕುಲವೇ ವಿನಾಶವಾಗುವ ಕಾಲವು ಬಂದು ಒದಗಿರುವುದೇ ಮಗೆ. ಗುರುಕುಲವೇ ವಿನಾಶವಾಗುವ ಕಾಲವು ಬಂದು ಒದಗಿರುವುದೇ ಮಗೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಆ ನಲ್ಲಯರ ಕೊಲ್ಲನ ಮರ್ಮವ ತಿಳಿಯದ ಈ ಪರಿ ದುಡುಕುವುದೇ. ಅಗ್ರಜ, ಆ ನಲ್ಲಯರ ಕೊಲ್ಲನ ಮರ್ಮವ ತಿಳಿಯದ ಈ ಪರಿ ದುಡುಕುವುದೇ. ಎಚ್ಚರಿಕೆ 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 ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಅಗ್ರಜ, ಆ ಗೊಲ್ಲ ಕೃಷ್ಣನು ನಮ್ಮ ಕುರುಕುಲವನ್ನೇ ನಾಶ ಮಾಡಲು ಬರುತ್ತಿರುವನು. ಆತನಿಗೆ ಸತ್ಕಾರವೇ ಸತ್ಕಾರ. ಒಪ್ಪದು ಒಪ್ಪದು ದುಶ್ಯಾಸನ ದುಶ್ಯಾಸನ. ನೋಡಿದೆಯ ಮಾವ ನನ್ನ ಸಹೋದರ ಕ್ರೋಧಾಗ್ನ ಸ್ವರೂಪವನ್ನು? ನೋಡಿದನೆ ಕೌರವೇಶ್ವರ. ಎಷ್ಟೇ ಆದರೂ ಚಕ್ರವರ್ತಿಗಳ ಸೋದರನಲ್ಲವೇ? ಮೊದಗಜಗಷ್ಟೇ ಇದ್ದರು ಈ ಸಿಂಹಕ್ಕೆ ಸಾಟಿಯೇ. ಅದಿರಲಿ, ಈಗ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲು ಅಥವಾ? ಆಹಾ, ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದರೆ ಈ ಸಾರ್ವಭೌಮನ ಆಮಂತ್ರಣವನ್ನು ತೃಣೀಕರಿಸಿ ಆ ದಾಸಿಪುತ್ರನ ಮುರುಕು ಚೌಪಡಿಯನ್ನು ಆಶ್ರಯಿಸುತ್ತಿದ್ದನೆ. ಪ್ರಾರಂಭದಲ್ಲೇ ಸಹಿಸಲಾಗದ ಅಪಮಾನ. ಮೊದಲೇ ನೀನು ಭಕ್ತಿ ವೈರಾಗ್ಯಗಳಿಂದ ವಂಚಿತನಾದ ನೀನು ಈ ಅಪಮಾನವನ್ನು ಹೇಗೆ ಸಹಿಸುವುದನ? ಕೃಷ್ಣನಲ್ಲಿ ಇಷ್ಟೊಂದು ದ್ವೇಷ ಬೇಕೆ ಸಗುನಿ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕಿತ ಸ್ವರೂಪನು. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲ ಮಾಡಲೆಂದೇ ಅವತರಿಸಿರುವನು. ಯಾರು ಅವನ ವೈರಾಗ್ಯಕ್ಕೆ ಮರಳಾಗಿ ಭಗವಂತನ ಸ್ವರೂಪವನ್ನು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವನು. ಕಂಸ, ಜರಾಸಂಧ, ಶಿಶುಪಾಲಾದಿಗಳಾಗಿ ಇವರೆಲ್ಲ ನಿನಗೆಂಥ ಮಿತ್ರರಾಗಿದ್ದರಯ್ಯ. ಕಾರಣವಿಲ್ಲದೆ ಅವರನ್ನೇ ಸಂಹರಿಸಿದನು. ಕಂಸನನ್ನು ವಧಿಸಿ ಹೊರಳ ಮರಳ ಮುದುಕನಾದ ಹಾ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನ ಕೂರಿಸಿ ಸಹೋದರರೆಲ್ಲರನ್ನು ಸುರಪ್ಪನ ಪ್ರವೃತ್ತನನ್ನಾಗಿ ಮಾಡಿ ರಾಜ್ಯದ ಲಕ್ಷ್ಮಿಯನ್ನು ತನ್ನ ಕೈವಶ ಮಾಡಿಕೊಂಡನು. ಇಂಥವನಿಗೆ ಮನ್ನಣೆಯ ಕೌರವೇಶ್ವರ. ಹಾಗಾದರೆ ನನ್ನನ್ನು ದೋರಿಕೆಗೆ ಏಕೆ ಕಳಿಸಿದೆ ಮಾವ? ಆ ನಂದ ಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಸಹಾಯ ಬೇಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು. ಏನು ಮಾವ ಆ ಉದ್ದೇಶ? ಕಾಳ ಸರ್ಪದ ವಿಷದಲ್ಲನ್ನು ಕಿತ್ತ ಬಳಿಕ ಅದರೊಂದಿಗೆ ಸುಲಭವಾಗಿ ಸರಸವಾಡಬಹುದಲ್ಲವೇ? ಕೃಷ್ಣನಿಗಿಂತ ಕೃಷ್ಣನ ಯಾದವ ಸೈನ್ಯದ ಹೆಚ್ಚಿನ ಅವಶ್ಯಕತೆಯು ನಿನಗಿತ್ತು. ಒಂದು ವೇಳೆ ಕೃಷ್ಣನು ಸೈನ್ಯ ಸಮೇತವಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ಕೃಷ್ಣ, ನನಗೆ ನೀನು ಬೇಡ, ನಿನ್ನ ಸೈನ್ಯ ಸಾಕೆಂದು ನಿಸಂಕೋಚವಾಗಿ ಹೇಳಬೇಕಿತ್ತು. ಆದರೆ ಅರ್ಜುನನು ನಿನ್ನನ್ನು ಈ ಸಂಕಟದಿಂದ ಪಾರು ಮಾಡಿರುವನು.
ನೀನು ಹೇಳಿದಂತೆ ಕೃಷ್ಣನು ವಂಚಕನೇ ಇರಬಹುದು. ಅವನ ಮೇಲಿನ ದೇಶದಿಂದ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ. ಕೌರವೇಶ್ವರ, ನಿನ್ನ ಬಾಯಲ್ಲಿ ಪಾಪ ಪುಣ್ಯಗಳ ಮಾತುಗಳೇ. ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳಿದಂತಾಯಿತು. ಕೌರವೇಶ್ವರ, ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಅವರೆಲ್ಲರೂ ಅವನ ಆಜ್ಞಾಪಾಲಕರು. ನೀನೇನಾದರೂ ಸಂಧಿಗೆ ಸಮ್ಮತಿಸಿ ಪಾಂಡವರಿಗೆ ಆಶಯ ಕೊಟ್ಟದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗ. ಹೌದಯ್ಯ, ಪಾಂಡವರು ಪಗಡೆಯಾಟದಲ್ಲಿ ಸೋತಾಗಲೇ ರಾಜ್ಯದ ಮೇಲೆ ನಷ್ಟವಾಯಿತು. ಮತ್ತೆ ಅದನ್ನು ಹೊಂದುವುದೆಂದರೇನು? ಕ್ಷತ್ರಿಯ ವೀರನಿಂದ ಅನುಭಕ್ತಳಾದ ಈ ಕುರುಭೂಮಿ ರಾಜ್ಯಲಕ್ಷ್ಮಿಯನ್ನು ಭಿಕ್ಷುಕರ ಅಚ್ಚನಾಂಜಲಿ ಇಡುವುದು ನಿನಗೆ ಉಚಿತವಲ್ಲ. ಪಾಂಡವರಿಗೆ ರಾಜ್ಯದ ಮೇಲೆ ಹಂಬಲವಿದ್ದರೆ ರಣರಂಗದಲ್ಲಿ ಸೆಣಸಿ ವಿಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿಯಕ್ಕೆ ದೇಹಿ 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 ಎಂದು ಸರಿಯಾಗಿ ಹೇಳಿದೆ ಸೋಮರ ರಾಜ. ಪಾಂಡವರಿಗೆ ಯುದ್ಧದ ಹೊರತಾಗಿ ಒಂದು ಸೂಜಿ ಮರ ಊರುವಷ್ಟು ಜಾಗವನ್ನು ಕೊಡಲಾಗದು. ಅಷ್ಟು ಮಾತ್ರ ಅಲ್ಲ ಕೌರವೇಶ್ವರ, ಸಂಧಿಯ ನೆಪದಲ್ಲಿ ಬಾರಿಗೂ ಪ್ರತಿಷ್ಠೆ ತೋರುತ್ತಿದ್ದನು ಆಗೋಲ್ಲ ಕೃಷ್ಣ. ಆತನಿಗೆ ತಕ್ಕ ಪ್ರಾಯಶ್ಚಿತ ಆಗಲೇಬೇಕು. ಕೌರವೇಶ್ವರ, ಈ ವಿಷಯದಲ್ಲಿ ನನ್ನದೊಂದು ಸಲಹೆ ಇರುವುದು ಕೌರವೇಶ್ವರ. ಏನು ಮಾವ ನಿನ್ನ ಸಲಹೆ? ಸಮಯ ಬಂದಾಗ ವಿಜ್ಞಾಪಿಸನು ಕೌರವೇಶ್ವರ. ಹಾಗಾದರೆ ನಿನ್ನ ಸಲಹೆ ಹೊರತಾಗಿ ನಾನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ನಡೇ ಮಾವ, ಅರಮನೆಗೆ ಹೋಗೋಣ. ನಡೆ ಕೌರವೇಶ್ವರ, ನಡೆ 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 ನಡೆ. ಗುರುಕುಲದ ರಣಕಲಿ ನೀನಾಗುವ ರಣರಂಗದಲ್ಲಿ ನಡಬಾರೆ. ದುರ್ಯೋಧನ ಬರ್ಗರೆಯುವ ಬಿರುಗಾಳಿಗೆ ಸೇಡಿನ ಕಾರ್ಮಳಗಳನ್ನು ಎಬ್ಬಿಸಿ ದ್ವೇಷಾಜ್ಞವು ಮಿಂಚಿನಂತೆ ಪ್ರಜ್ವಲಿಸಿ ಅವರು ಬಡಿಸುವ ಗುಡುಗು ಸಿಡಿಗಳು ಈ ನಿನ್ನ ದರೆಯನ್ನು ಬಿರಿಯುವಂತೆ ಮಾಡಿ ಈ ಕುರು ಸಾಮ್ರಾಜ್ಯವು ಈ ಶಕುನಿಯ ವಿಷದ ಮಳೆಗೆ ಸಿಕ್ಕಿ ಕೊಚ್ಚಿ ಹೋಗಲಿ. ಅಧಿಕಾರ ಅಂತೆ ಅಧಿಕಾರ. ಇನ್ನೆಷ್ಟು ದಿನ ಅಧಿಕಾರ? ಅಧಿಕಾರ ನಿನ್ನದೆಂದು ಒಪ್ಪಿ ಮೆರೆಯುವೆ. ಅಭಿಮನಿಗೆ ಬಲಿಯ ಕತ್ತು ನಾನು ನೋಡುವೆ. ಪಾಪಿ ನಾನು ನೋಡಿ, ಈಚ ನಾನು ನೋಡಿ, ದ್ರೋಹಿ ನಾನು ನೋಡಿ. ಅಧಿಕಾರ ನಿನ್ನದೆಂದು ಒಪ್ಪಿ ಮೆರೆಯುವೆ. ಅಭಿಮನಿಗೆ ಬಲಿಯ ಕತ್ತು ನಾನು ನೋಡುವೆ. ಪಾಪಿ ನಾನು ನೋಡಿ, ದ್ರೋಹಿ ನಾನು ನೋಡಿ, ಈಚ ನಾನು ನೋಡಿ. ಕೌರವೇಶ್ವರ, ಅತಿ ಆಸೆ ತಂದಿ ಹಗ ನಿನ್ನ ಮನದಲ್ಲಿ. ಕೌರವೇಶ್ವರ, ಅತಿ ಆಸೆ ತಂದಿ ಹಗ ನಿನ್ನ ಮನದಲ್ಲಿ. ನಿನ್ನ ಕೊಲೆ ಮಾಡೋ ತಂತು ನನ್ನ ಎದೆಯಲ್ಲಿ. ಕೊಲೆ ಮಾಡೋ ತಂತು ಇದೆ ನನ್ನ ಎದೆಯಲ್ಲಿ. ಬರೆಯಾಳ ಆಸೆ ಇದೆ ನಿನ್ನ ಮನದಲ್ಲಿ. ಕರೆಯಾಳ ಆಸೆ ಇದೆ ನಿನ್ನ ಮನದಲ್ಲಿ. ನಿನ್ನ ಕೊಲೆ ಮಾಡೋ ತಂತು ನನ್ನ ಎದೆಯಲ್ಲಿ. ನಿನ್ನ ಕೊಲೆ ಮಾಡೋ ತಂತು ಇದೆ ನನ್ನ ಎದೆಯಲ್ಲಿ. ಇದು ನಿನ್ನದು ತಪ್ಪ, ಇಲ್ಲ ನಿನ್ನದು ತಪ್ಪ. ಇದು ನಿನ್ನದು ತಪ್ಪ, ಇಲ್ಲ ನಿನ್ನದು ತಪ್ಪ. ನಮ್ಮೆಬ್ಬರನ್ನು ತಪ್ಪಿಸಿದ ಬ್ರಹ್ಮನು ತಪ್ಪ, ಆ ಬ್ರಹ್ಮನು ತಪ್ಪ. ಅಧಿಕಾರ
ಅಧಿಕಾರ ನಿನದೆಂದು ಒಪ್ಪಿ ಮೆರೆಯುವೆ ಅಭಿಮನಿಗೆ ಬಲಿಯ ಕೊಟ್ಟ ನಾನು ನೋಡುವೆ ಪಾಪಿ ನಾನು ನೋಡು ಈಶ ನಾನು ನೋಡು ದ್ರೋಹಿ ನಾನು ನೋಡುವೆ ಗೌರೇಶ್ವರ ಶೂರದನ್ನುವ ಹಿಡಿದು ನಿಂತ ವೀರ ಪಾತ್ರನು ಗೌರವೇಶ್ವರ ಶೂರದನ್ನುವ ಹಿಡಿದು ನಿಂತ ವೀರ ಪಾತ್ರನು ಅನ್ಯಾಯದಿ ಪ್ರಾಣ ಬಿಡುವ ಚೋತ ಕರ್ಣನು ಅಯ್ಯೋ ಪಾಪ ಅನ್ಯಾಯದಿ ಪ್ರಾಣ ಬಿಡುವ ಚೋತ ಕರ್ಣನು ಸಿರಿದಗ್ಗ ನಿಲ್ಲುವನ ಭೀಮಸೇನನು ಸಿರಿದಗ್ಗ ನಿಲ್ಲುವನ ಭೀಮಸೇನನು ತನ್ನ ಗಳೆಯಿಂದ ರುಂಡ ಮುಂಡ ಕೊಂಡೊಯ್ಯುವನು ತನ್ನ ಗಳೆಯಿಂದ ರುಂಡ ಮುಂಡ ಕೊಂಡೊಯ್ಯುವನು ಇದು ನಿನ್ನದು ತಪ್ಪ ಇಲ್ಲ ನನ್ನದು ತಪ್ಪ ನನ್ನದು ತಪ್ಪ ಇದು ನಿನ್ನದು ತಪ್ಪ ಹೆಬ್ಬರನ್ನು ಕಚ್ಚಿಸಿದ ಬ್ರಹ್ಮನು ತಪ್ಪ ಆ ಬ್ರಹ್ಮನು ತಪ್ಪ ಅಧಿಕಾರ 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 ನಿನದೆಂದು ಒಪ್ಪಿ ಮೆರೆಯುವೆ ಅಭಿಮನಿಗೆ ಬಲಿಯ ಕೊಟ್ಟ ನಾನು ನೋಡುವೆ ಪಾಪಿ ನಾನು ನೋಡುವೆ ಈಶ ನಾನು ನೋಡುವೆ ದ್ರೋಹಿ ನಾನು ನೋಡುವೆ ಗೌರವಾಧಿಪತಿ ರಾಜ ಮಾರ್ತಾಂಡ ಹಸ್ತಿನಾವತಿಯ ಮಣಿಮುಕುಟ ಗಾಂಧಾರ ದೇವಿಯ ಗರ್ಭ ಸಂಜಾತ ವಜ್ರಕಾಯ ಚಲರಂಧ್ರಮಲ್ಲ ದುರ್ಯೋಧನ ಸಾರ್ವಭೌಮಕಿ ಜೈ ಸಮರದಿ ಸರದಾರ ಅಮ್ಮೀರ ಘನಸೂರ ಕುರುಪತಿಗೆ ಸಮನಾರಿಯರೈ ಸಮರದಿ ಸರದಾರ ಅಮ್ಮೀರ ಘನಸೂರ ಕುರುಪತಿಗೆ ಸಮನಾರಿಯರೈ ಶಸ್ತ್ರಾಸ್ತ್ರ ಮಹಾರಥಿಗರಿಂದೊರಗೂಡಿ ಜೈಕರಿಸಿ ಕೆರೆಮ ಹತ್ತೋರಿ ಸೈನ್ಯದಳ ಅಧ್ಯಕ್ಷರು ನಾ ಭೀಷ್ಮರೇ ದುರ್ದ್ರೋಣರೇ ವಿದುರ ಚಿಕ್ಕಪ್ಪನವರೇ ಸಹೋದರ ದುಶ್ಯಾಸನ ಅಗ್ರಜ ಮಿತ್ರ ಕರ್ಣ ದುರ್ಯೋಧನ ಸೋದರ ಮಾವ ಶಕುನಿ ಸಾಟಿ ಇರುವರೆಗೆ ನನಗೆ ಸಾಟಿ ಇರುವರೆಗೆ ಸಾಟಿ ಇರುವರೆಗೆ ನನಗೆ ಸಾಟಿ ಇರುವರೆಗೆ ಗುರುಕುಲ ಸಿಂಹಾಸನದಿ ನರವ ಇಡದೆ ಚೌಳಿಯೇ ಕೈಕ ದೊರೆಯಲ್ಲಿ ಮಾಡುತ್ತಿರಂದೋಳಿ ಇರುವರೆಗೆ ನನಗೆ ಸಾಟಿ ಇರುವರೆಗೆ ಭೀಷ್ಮ ಗುರುದ್ರೋಣಗಳಿರಲು ಶೌರ್ಯ ರಣಗಳ ವತ್ಸದಲ್ಲಿ ಭೀಷ್ಮ ಗುರುದ್ರೋಣಗಳಿರಲು ಶೌರ್ಯದಿ
ರಣಗಳ ಒಲಿವದ ಬಿಡುವದ ಈ ಮಾವಸ ಕುಂದಿ ಸಲಹೆ ನೀಡದಿರುವದೆ ಚಿತ್ರಕರಣ ಶತ್ರುಗಳನ್ನು ಬಿಡುವದೆ ಈ ಮಾವಸ ಕುಂದಿ ಸಲಹೆ ನೀಡದಿರುವದೆ ಚಿತ್ರಕರಣ ಶತ್ರುಗಳನ್ನು ಬಿಡುವದೆ ಅಂದನು ಅವರನ್ನು ಒಲಿಸದಿರುವದೆ ಅನಗದು ಯೋಧನನ್ನು ಒಲಿಸದಿರುವದೆ ಈಗಿರುವಲ್ಲಿ ಸೋತಿರುವರು 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 ಕುರುಕುಲ ಸೋದರದಿ ಕಲವ ಹಿಡದೆ ಚೌಕಟಿಯೇ ಕೈಗೊದರೆಯಲ್ಲಿ ಮಾಡುತ್ತಿರ ಸೋತಿರುವರು ಸೋತಿರುವರು ಪಿತಾಮಹ ಒಂದು ವಿಚಿತ್ರ ವೃತ್ತಾಂತವನ್ನು ಕೇಳಿದಿರ ರಾಜ್ಯ ಕೋಶಾದಿಗಳನ್ನೆಲ್ಲ ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಕೃಷ್ಣನನ್ನೇ ನಂಬಿಕೊಂಡಿರುವ ಆ ಪಾಂಡವರು ನಾಚಿಕೆ ಇಲ್ಲದೆ ಅರ್ಥ ರಾಜ್ಯವನ್ನು ಕೇಳಿದರಂತೆ ನೋಡಿದಿರಾ ಆ ಅರಣ್ಯವಾಸಿಗಳ ಅಟ್ಟ ಹಸು ಎಷ್ಟರ ಮಟ್ಟಿಗಿರುವುದು ಸುಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಲು ಕೇಳುವಂತೆ ಈಗ ಬರ್ತಿರುವರಲ್ಲದೆ ಅದನ್ನು ಯುದ್ಧ ಯುದ್ಧಕ್ಕೆ ಸದಾ ಸಿದ್ಧ ತಾತ. ನನ್ನ ಬಳಿ ಒಂದೊಂದು ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತೆಗೆ ಸಿಕ್ಕಿದ ಪಾಂಡವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕಿದ್ದ ಬಾಳೆಹಣ್ಣೆಂದೇ ನಾಟ್ಯಗುಂದಾಗಿ ಹೋಗುವರು. ಸಹೋದರ ದುಶ್ಯಾಸನ ಅಗ್ರಜ ಪಾಂಡವರ ರಣಹೆಜ್ಜೆಯನ್ನು ಪ್ರಾರಂಭಿಸಲು ಸರ್ ಯಾರು ಕರ್ಮಾಪದೇಶಕನವರು. ಅಗ್ರಜ, ನಮ್ಮ ಅಂಗರಾಜನಾದ ಕರ್ಣರಿಲ್ಲವೇ? ದುರ್ಯೋಧನ ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣೆದುರಿಗೆ ಬೆಳೆದ ನಮಗೇಕೆ ಆ ವಿಚಾರ? ಏನು ಪುರುಷೋತ್ತಮನೇ? ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ನೆಟ್ಟಗೆ ನನ್ನ ಅರಮನೆಗೆ ಬಾರದೆ ತನ್ನ ಹುಟ್ಟುಗುಣಕ್ಕನುಸಾರವಾಗಿ ಈ ಓರ್ವ ದಾಸಿ ಪುತ್ರನಿಗೆ ಹೋದಂತೆ ಎಷ್ಟೊಂದು ಹವಯಾಳನ. ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಶ್ರೀಕೃಷ್ಣ ಪರಮಾತ್ಮನು ನಿನ್ನಲ್ಲಿ ರಾಯಭಾರಿಯಾಗಿ ಬರುತ್ತಿರಲ್ಲದೆ ನಿನ್ನಲ್ಲಿ ಯಾತನೆಗಾಗಿ ಬರುತ್ತಿಲ್ಲ. ಯಾರು? ಓಹೋ, ವಿದುರ ಮಹಾಶಯರು ಏನು ಹೇಳಿದರೆ? ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡುವ ವಿಚಾರವನ್ನ ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಬಾಯಿ ಮುಚ್ಚು. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೋ ದಿನವು ಅಥವಾ ನ್ಯಾಯಕ್ಕೆ ಸರ್ವರು ಓದಿನರು. ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣಕಾಲವು ಸಮೀಪಿಸುತ್ತಿರುವುದರಿಂದ ನಿನ್ನ ಬುದ್ಧಿಯು ಈ ರೀತಿ ವಿಕಲ್ಪವಾಗಿರುವುದು. ಸಕಲ ವೀರರಿಂದ ಪರಿಣತವಾದ ಈ ಓರ್ವ ಚಕ್ರವರ್ತಿಗೆ ಈ ದಾಸಿ ಪುತ್ರ ನೀತಿ ವಚನಗಳು ಅನಾವಶ್ಯಕ. ಸಹೋದರ ದುಶ್ಯಾಸನ, ಅಗ್ರಜ ಈ ವಿದರನು ಹಿರಿಯನು ಪೂಜ್ಯನು ಎಂದು ಸಹನೆಯನ್ನು ಸುಮ್ಮನಿದ್ದರೆ ರಾಜಸ್ಥಾನವೆಂಬ ಗೌರವವನ್ನು ನರೆಯದೆ ಮಿತಿ ಮೀರಿ ಮಾತನಾಡುತ್ತಿರುವ ಈತನನ್ನು ಸಭೆಯಿಂದ ಆಚೆಗೆ ದೂರಿ ಬಿಡು. ಚಿಕ್ಕಪ್ಪ ವಿದುರ ನಡೆದುರುಳ ನಡೆದುರುಳ ಕಡು ಸಡಗಲ ನುಡಿಯುವುದನ್ನು ನಡೆದುರುಳ 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 ಕಡು ಸಡಗಲ ನುಡಿಯುವುದನ್ನು ನಡೆದುರುಳ ದುರಲಿ ಸಾರಿ ಹೃದಯ ತೀರ ಕೃತ್ಯದ ಸಹೋದರ, ಸಾರಿ ಹೃದಯ ಹೀನ ಕೃತ್ಯದ ನುಡಿಗಳನ್ನು ನಡೆದುರುಳ ನಡೆದುರುಳ ಸಡಗಲ ನುಡಿಯುವುದನು ನುಡಿಯುವುದನು ನಡೆದುರುಳ ನಡೆದುರುಳ ನಡೆದುರುಳ. ಚಿಕ್ಕಪ್ಪ ವಿದುರ, ನಮ್ಮ ಅಣ್ಣನ ಆಜ್ಞಾನುಸಾರವಾಗಿ ಕೂಡಲೇ ಸಭೆಯನ್ನು ಬಿಟ್ಟು ಹೊರಡುವರಾಗು, ಇಲ್ಲವಾದರೆ ಅನರ್ಥವಾದೀತು. ಎಚ್ಚರ. ಭಲೆ ಭಲೆ ಸಹೋದರ. ದುರ್ಯೋಧನ, ನನ್ನನ್ನು ಸಭೆಯಿಂದ ಹೊರ ದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಛೇ ಅವಿವೇಕಿ,
ನೀನು ಎಷ್ಟೇ ಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಯನ್ನು ಹೇಳಿಯೇ ತೀರಬೇಕು. ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರದಾಡುತ್ತಿರುವ ನಿನಗೆ ಶ್ರೇಯಸ್ಸು ಎಂದಿಗೂ ದೊರಕದು. ಕೇಳು, ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಳೆಯನ್ನು ಪ್ರಾರಂಭಿಸಿಕೊಳ್ಳುವಾಗ ಅದನ್ನು ತಡೆಯಬೇಕೆಂದು ಇಟ್ಟಿದ್ದ ಈ ಧನಸ್ಸನ್ನು ಈಗಲೇ ಮುರಿದು ಹಾಕಬೇಕು. ಪ್ರಮಾದವಾಯಿತು, ಪ್ರಮಾದವಾಯಿತು. ದುರ್ಯೋಧನ ಪೂಜ್ಯರಾದ ವಿದುರನನ್ನು ಅಪಹಾಸ್ಯಕ್ಕಿಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೇ ಅಲ್ಲ. ಈ ವಿದುರನು ನಿನಗೆ ಸಹಾಯಕನಾಗಿ ನಿಂತಿದ್ದರೆ 3 ಲೋಕದಲ್ಲಿಯೂ ನಿನ್ನನ್ನು ಜಯಿಸುವರೇ ಇಲ್ಲದಂತಾಗುತ್ತಿತ್ತು. ಕರ್ಣ, ಈ ವಿದುರನ ಗೊಡ್ಡ ಬೆದರಿಕೆಗೆ ನೀನು ಸಹಾಯದರಬಹುದೇ? ದುರದೋಳ್ ಪಾರ್ಥನ ಶಿರವಂ ತರಿದೋ, ದುರದೋಳ್ ಪಾರ್ಥನ ಶಿರವಂ ತರಿದು ಧರಣಿಗೆ ಉರುಳಿ ಬೆನ್ನುತ್ತೆ ಶಪಥವನಂತೋ ಮಹೇಶ್ವರನ ಕುವರನ ಮೆಟ್ಟಿಸಿ, ಮಹೇಶ್ವರನ ಕುವರನ ಮೆಟ್ಟಿಸಿ ವರಜೋಪವನಂತು ನಿನಗೆ ಸಮನಾರಿಹರೈ ಕರುಣ. ಕರುಣ, ಈ ವಿದುರನು ಎಂದು ತಾನ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು. ಈತನ ಬಿಲ್ಲಿನಿಂದ ನಮಗಾಗತಕ್ಕ ಪ್ರಯೋಜನವಾದರೇನು? ಹೋಗಲಿ ಬಿಡು. ಈಗ ಎಲ್ಲರೂ ಕೇಳಿರಿ, ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಯಾರಾದರೂ ಎದ್ದು ನಮಸ್ಕರಿಸಿದ್ದೇ ಆದರೆ ಕೂಡಲೇ ಅವರನ್ನು ಸಭೆಗೆ ದೂರಬೇಕಾಗುವುದು ಎಚ್ಚರಿಕೆ. ಸಹೋದರ ದುಶ್ಯಾಸನ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸಿ ಎಂದು ಹೇಳಿದನಲ್ಲ, ಸಿದ್ಧವಾಗಿರುವುದೇ? ಇದು ಸಿದ್ಧವಾಗಿರುವುದು, ತೆಗೆದುಕೊಳ್ಳುವರಾಗಿ ಕೊಡಿ. ಆ ಕೃಷ್ಣನ ಬರುವಾಗ ನಾನು ಇದನ್ನೇ ನೋಡ್ತಾ ಕುಳಿತುಕೊಳ್ಬೇಕು. ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿದರು. ಈ ದುರ್ಯೋಧನು ಕಣ್ಣೆತ್ತಿ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಆ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ನಮಸ್ಕರಿಸುವಂತೆ ಮಾಡುವಿರು. ಯೋಗಮಾಯೆ, ಜಾಗೃತರಾಗು. ಕೌರವೇಶ್ವರ, ಚಕ್ರವರ್ತಿಯಾದ ನೀನು ನನ್ನ ದೂತನಾಗಿ ಬಂದಿರುವ ನನ್ನ ಪಾದದ ಮೇಲೆ ಬಿದ್ದು ನಮಸ್ಕರಿಸಬಹುದೇ? ನಾನೇ ನಿಮ್ಮ ಬಳಿಗೆ ಬರುತ್ತಿದ್ದೇನಲ್ಲ. ಕೃಷ್ಣ, ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇದೆಯೋ ಇಲ್ಲವೆಂದು ಪರೀಕ್ಷೆ ಮಾತ್ರಕ್ಕೆ ನಾನು ನಿನಗೆ ನಮಸ್ಕರಿಸಿದ್ದು ಹೆಮ್ಮೆಗೊಳ್ಳಬೇಡ. ಆ ಒಂದು ವೇಳೆ ನಮಸ್ಕರಿಸಿದೆ ಆದರೆ ಈ ಭೂ ಮಾತೆಗೆಂದು ತಿಳಿ, ನಿನಗಲ್ಲ. ಬಂದದ್ದಾಯಿತು, ಈ ಪೀಠದಲ್ಲಿ ಕುಳಿತುಕೋ. ಕೃಷ್ಣ, ನಿನಗೆ ಸ್ತ್ರೀಯರ ನರ್ತನವೆಂದರೆ ಬಲು ಚಪಲವಲ್ಲವೇ? ಇದ್ದರೂ ಇರಬಹುದು. ಇದ್ದರೂ ಇರಬಹುದೇನು? ಇದ್ದೇ ಇದೆ. ಸಹೋದರ ದುಶ್ಯಾಸನ, ಮಾಡು ರಾಜ ನರ್ತಕಿಯರನ್ನು. ಯಾರಲ್ಲಿ? ನಮ್ಮ ಅರಮನೆಯ ರಾಜ ನರ್ತಕಿಯನ್ನು ಮಾಡತಕ್ಕದ್ದು. ರಾಜನರ್ತಿಕೆಯು ಸಿದ್ಧವಾಗಿದ್ದರೆ ಕರುನಾಡು ಕುರುಭೂಪ ರಾಜೇಶ್ವರ, ಕರುನಾಡು ಕುರುಭೂಪ ರಾಜೇಶ್ವರ, ಕುರುವಂಶ ಗುರು ತಿಲಕ ಮಕುಟೇಶ್ವರ ಧೀರ, ಕುರುವಂಶ ಕುರು ತಿಲಕ ಮಕುಟೇಶ್ವರ ಧೀರ, ಕರುನಾಡು ಕುರುಭೂಪ ರಾಜೇಶ್ವರ.
ಮನೋಹರ ರಿಪು ಭಯಂಕರ ರೂಪ ಮನೋಹರ ಅಣ್ಣನ ಪರಮಾತ್ಮ ಈ ಚತುರ ರಿಪು ಭಯಂಕರ ರೂಪ ಮನೋಹರ ಅಣ್ಣನ ಪರಮಾತ್ಮ ಈ ಚತುರ ಸೋದರ ಮಾವನ ಅಲೇ ಮಾವ ಸೋದರ ಮಾವನ ಧೀರಲಿ ಚತುರ ಸೋದರ ಮಾವನ ಧೀರಲಿ ಚತುರ ಸೋದರ ಮಾವನ ಧೀರಲಿ ಚತುರ ಸೋದರ ಮಾವನ ಧೀರಲಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಬಲ್ಲವ ಬಲ್ಲವ ಈ ಜಗಮಲ್ಲ ಬಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಬಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುಣಾಡ ಕುರುವಂಶ ಕುರುತಿಲಕ ಮಗುಡೇಶ್ವರ ಧೀರ ಕರುಣಾಡ ಕುರುಭೂಪರಾಜೇಶ್ವರ ವರ್ಣಧಾರಿ ಕೊಳಲನು ಓದುವ ಮುರಾರಿ ನೀಲವರ್ಣಧಾರಿ ಕೊಳಲನು ಓದುವ ಈ ಮುರಾರಿ ಈ ಚಲುವನಿಗೆ ಆಧಾರು ಸಾಟಿ ಕೃಷ್ಣ ಮುರಾರಿ
ಮತ್ತೊಮ್ಮೆ ಹೇಳಿರಿ. ಭೀಮನಿಗೆ ಕುರು ಸಾರ್ವಭೌಮ ಕರುನಾಡು ಕುರುಡು ರಾಜೇಶ್ವರ ತಗತಿ ಬಿದಕ ಜಡ ತಗತಿ ಬಿದಕ ಜಡ ತಗತಿ ಬಿದಕ ಜಡ ತಾತ ತಗದಿ ಬಿದಕ ಜಡ ತಗದಿ ಬಿದಕ ಜಡ ತಗದಿ ಬಿದಕ ಜಡ ತೋ Thank you.
ಈ ನರ್ತಕಿಯರಿಗೆ ತಕ್ಕ ಬಹುಮಾನವನ್ನು ಕೊಡುವರಾಗಿದೆ. 1ನೇ ನರ್ತಕಿ, 2ನೇ ನರ್ತಕಿ, 3ನೇ ನರ್ತಕಿ ಎಲ್ಲ ಬರಬೇಕು. ತೆಗೆದುಕೊಳ್ಳಿರಿ ಬಹುಮಾನವನ್ನು. 60,000 ವರ್ಷ. ಮುರಹರಿಯು ಸಭೆಗೆ ಬಂದ ಮುಖ್ಯ ಉದ್ದೇಶವನ್ನು ಸಭೆಗೆ ತಿಳಿಸಬಹುದು. ತಿಳಿಸುವೆನು. ಬಹಳ ಪೂಜ್ಯರಾದ ಆಚಾರ್ಯರೇ, ಗುರುರುದ್ರರೇ, ಸರ್ವ ಪಕ್ಷಿಯರೇ, ನಿಮ್ಮ ಮುಂದೆ ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಪಾಂಡವರ ಭವಿಷ್ಯವು ರಾಜಕಾರ್ಯವು ಇಲ್ಲಿ ನಿರ್ಣಯಿಸಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಬಿಚ್ಚೆಯು ಅನುಗ್ರಹಿಸಿ ಗಮನಿಸಬೇಕು. ವಿಷಭೋಜನ, ರಾಕ್ಷಾಕ್ರೋಧಳ, ಕಪಟದೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ದ್ರೌಪದಿಯ ವಸ್ತ್ರಾಭರಣ ಇಂಥ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ತಮ್ಮಲ್ಲಿ ಯೋಚಿಸುತ್ತಿರುವಾಗ ಈ ಸುಸಮಯನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸು. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿ. ಗೌರವೇಶ್ವರ, ಸುಯೋಧನ, ಏತಕ್ಕೆ ಅನುಜರೋಳ್ ಬಿಡು ಪಂತ, ಏತಕ್ಕೆ ಅನುಜರೋಳ್ ಬಿಡು ಪಂತ, ಸಲ್ಲದು ವೈರ ಸಾಧಿಸದಿರು ಚಲ, ಸಲ್ಲದು ವೈರ ಸಾಧಿಸದಿರು ಚಲ, ಸ್ಥಿರವಲ್ಲ ವೈರವ ಅಸ್ಥಿರವೀ ರಾಜ್ಯ, ಸ್ಥಿರವಲ್ಲ ವೈಭವ ಅಸ್ಥಿರವೀ ರಾಜ್ಯ, ದುರ್ಗುಳರ ಬೋಧೆಗೆ ಕಿತ್ತೊಡದಿರು ಜೋಕೆ, ತುಳುರಳ ಬೋಧೆಗೆ ಕಿವಿಗೊಡದಿರು ಜೋಕೆ, ರಾಜ್ಯವನೀತು ಸುಖಲಿ ಬಾಳೋ, ರಾಜ್ಯವನೀತು ಸುಖಲಿ ಬಾಳೋ, ಏತಕ್ಕೆ ಅನುಜರೋಳ್ ಪಂತ, ಏತಕ್ಕೆ ಅನುಜರೋಳ್ ಬಿಡು ಪಂತ, ಬಿಡು ಪಂತ, ಬಿಡು ಪಂತ. ಸುಯೋಧನ, ಶ್ರೀಕೃಷ್ಣ ಪರಮಾತ್ಮನನ್ನು ನಿರೂಪಿಸಿದ ರಾಜಕಾರ್ಯವನ್ನು ನೀನು ಕೇಳಿದೆಯಲ್ಲವೇ? ಅದರಂತೆ ನಡೆಯುವೆ ಎಂದು ನಾನು ನಂಬಿದ್ದೇನೆ. ಶಾಂತಿ ಸಂಧಾನದ ಸುಸಮಯವನ್ನು ವ್ಯರ್ಥಗೊಳಿಸುವುದರಿಂದ ಮುಂದೆ ಅಮೃತವೂ ಕೂಡ ವಿಷವಾಗುವುದು. ನೀವು ಪಾಂಡವರು ಸಹೋದರರಲ್ಲವೇ? ನಿಮ್ಮಲ್ಲಿ ವಿರೋಧವೇಕೆ? ದುರಾಭಿಮಾನವನ್ನು ಬಿಟ್ಟು ಅರ್ಧ ರಾಜ್ಯವನ್ನು ಕೊಟ್ಟು ವೈಭವದಿಂದ ದರೇನಾಳು. ಇದೇ ನನ್ನ ಅಭಿಪ್ರಾಯ. ತಾವು ಸುಮ್ಮನೆ ಇರಿ. ಪರಿಭ್ರಮೆಯಿಂದಲೇ ಕೆಳದಿರು ಮರೆತು ಪರಿಭ್ರಮೆಯಿಂದಲೇ ಕೆಳದಿರುವ ಮರೆತು ಮರೆತು
ಸಮರವು ಬೇಡವ ಕುರು ಪಾಂಡವರಳ್ ಸಮರವು ಬೇಡವ ಕುರು ಪಾಂಡವರಳ್ ಸಮರವು ಬೇಡವೋ ಹಠವನ್ನು ಸಾಧಿಸಿ ಕೆಳದಿರು ಮನದಲ್ಲಿ ಹಠವನ್ನು ಸಾಧಿಸಿ ಕೆಳದಿರು ಮನೋಜ ಪರಿಭ್ರಮೆಯಿಂದಲೇ ಕೆಳದಿರು ಮನದಲ್ಲಿ ಮನವೋಸುವನು ಮರೆತು ವಸ್ತಾ ದುರ್ಯೋಧನ ಶಾಂತಿ ಸಮಾಧಾನಕ್ಕೆ ಬಂದವರನ್ನು ಸಮರಸ್ಥಳನಾಗಿ ಮಾಡಬೇಡ. ಇದೀಗ ಸಂಧಿಗೆ ಸುಸಮಯ. ಹಠದಿಂದ ಅದನ್ನು ನಿರಾಕರಿಸಬೇಡ. ಪಾಂಡವರೇನು ಅನ್ನರೆ ನಿನ್ನ ಚಿಕ್ಕಪ್ಪನ ಮಕ್ಕಳಲ್ಲವೇ? ಈ ರಾಜ್ಯದ ಮೇಲೆ ನಿನಗೆ ಎಷ್ಟು ಅಧಿಕಾರ ಇದೆಯೋ ಆ ಪಾಂಡವರಿಗೂ ಅಷ್ಟೇ ಅಧಿಕಾರ ಇರುವುದು. ಶ್ರೀಕೃಷ್ಣ ಪರಮಾತ್ಮನ ಮಾತಿನಂತೆ ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅದನ್ನು ಸಂತೈಸಿದೆ ನನ್ನ ಅಭಿಮತ. ಗುರುದೇವ, ವಿದುರ ಮಹಾಶಯರು ನನಗೆ ಉಪದೇಶ ಮಾಡುವುದರಲ್ಲಿ ನೀವು ಒಬ್ಬರು, ನಡೆಯಲಿ ನಿಮ್ಮ ಅರಣ್ಯ ರೋದನ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಏನು ಮಾಡಲಿ, ಕೆಡುವವರನ್ನು ನೋಡಿದಾಗ ಅವರಿಗೆ ಸದುಪದೇಶ ಮಾಡುವುದು ನಮ್ಮಗಳ ಕರ್ತವ್ಯ. ಈಗ ನಾನು ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ಈಗ ನೀನು ರಾಜ್ಯ ಮದದಿಂದ ಗರ್ವಿತನಾಗಿರುವೆ. ನಿನ್ನ ಕಿವಿಗಳು ಮುಚ್ಚಿಹೋಗಿವೆ. ನನ್ನ ಹಿತೋಪದೇಶಗಳು ನಿನಗೆ ಕೇಳುವುದಿಲ್ಲ. ಆದರೂ ಹೇಳುವೆನು. ಪಿತಾಮಹ ಭೀಷ್ಮರು, ಗುರು ದ್ರೋಣರು, ಶ್ರೀಕೃಷ್ಣ ಪರಮಾತ್ಮನು ಹೇಳಿದ್ದಕ್ಕಿಂತ ನಾನೇನು ಹೆಚ್ಚಿಗೆ ಹೇಳಲಾರೆ. ಇದೀಗ ಸಂಧಿಗೆ ಸುಸಮಯ. ನಿನ್ನ ಹಠದಿಂದ ಅದನ್ನು ಕಳೆದುಕೊಳ್ಳಬೇಡ. ರಾಜ್ಯವೆಲ್ಲವನ್ನೂ ನೀನೇ ಅನುಭವಿಸು. ನಿನ್ನ ಇಚ್ಛೆಯದ್ದಷ್ಟು ಭೂಮಿಯನ್ನಾದರೂ ಆ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಪ್ರಾಯ. ವಿದುರ ಚಿಕ್ಕಪ್ಪ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲಿಲ್ಲ ಯಾಕೆ? ನಿನಗಾಗಲಿ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿ ದೋಷವು ಮಾತ್ರವು ಕಂಡು ಬರುತ್ತಿರುವುದು. ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದ ಹೇಳಿದೆ. ಮಹಾನುಭಾವನಾದ ಕೃಷ್ಣ ನಿನ್ನ ದೂತತ್ವವನ್ನು ಬಹುಸ್ತಾಂಗಿಯನಾಗಿ ಹೇಳಿಕೊಟ್ಟಿದೆ. ಆದರೆ ನಿನ್ನ ಮರಳ ಮಾತಿಗೆ ಒಳಪಡುವ ಬುದ್ಧಿ ಮಾತ್ರ ಈ ದುರ್ಯೋಧನಲ್ಲ. ಇದು ಶುದ್ಧ ಸತ್ಯ ರಕ್ತ ಸ್ವಾಭಿಮಾನ ಶೂನ್ಯತೆಯ ಕೊಳಕುಡಿಯಿರುವ ಕೃಷ್ಣ, ಕೊಳಕುಡಿರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಂಕಾರ, ದುಶ್ವಾಸದ ದುರಾಭಿಮಾನ. ವಿಚಾರ ಮಾಡಿಕೋರು. ಸಾಕು ಮಾಡು ನಿನ್ನ ಪ್ರವರ್ತವನ್ನು. ಕೃಷ್ಣ, ನಾನು ಅದನ್ನು ಮೊದಲೇ ಬಲ್ಲೆನು. ಏನು ಹೇಳಿದೆ? ನಮ್ಮದು ದುರಗ್ರಹದ, ದುರಂಕಾರದ, ದುಸ್ಸಹವಾಸದ, ದುರಾಸೆಯದ ದುರಾಭಿಮಾನವೇ. ಆಗೆಲ್ಲ ಕೇಳು ಕೃಷ್ಣ, ಈ ದುರ್ಯೋಧನ ಸದೆ ಹೊಡೆಯಬೇಕೆಂದಿರದೆ ಆ ನಿನ್ನ ಬಣ್ಣ ಭೀಮ ಅದು ದುರಗ್ರಹ. ಲೋಕೈಕ ವೀರನಾದ ನನ್ನ ಮಿತ್ರ ಕರ್ಣನನ್ನು ಒಲಿಸಬೇಕೆಂದಿರಲವೇ ಆ ನಿನ್ನ ಮಧ್ಯಮ ಪಾಂಡವ ಪಾತ್ರ ಅದು ದುರಗ್ರಹ. ನಿನ್ನಂತಹ ಕಬಡ್ಡಿಯ ಸ್ನೇಹವನ್ನು ಬೆಳೆಸಿದ್ದರಲ್ಲವೇ ಆ ಏಡಿ ಪಾಂಡವರು ಅದು ದುರಾಭಿಮಾನ. ದುರ್ಯೋಧನ ದುಶ್ಯಾಸನನ್ನು ಪುಡಿಗೈದು ಭರತ ಖಂಡದಲ್ಲಿ ಧ್ವಜ ಪತಾಕೆಯನ್ನು ಆರಿಸಲು ಯೋಜನೆ ಮಾಡುತ್ತಿದ್ದರಲ್ಲವೇ ಆ ನಿನ್ನ ಏಡಿ ಪಾಂಡವರು ಅದು ದುರಾಸೆಯ. ನಾವೇ ಸಮರ್ಥರು, ನಾವೇ ಜಯಶೀಲರು ಎಂದು ಹೆಮ್ಮೆಗೊಳ್ಳುತ್ತಿದ್ದರಲ್ಲವೇ ಆ ನಿನ್ನ ಏಡಿ ಪಾಂಡವರು ಅದು ದುರಾಭಿಮಾನ. ಎಚ್ಚೇರ ಕೃಷ್ಣ, ಈ ವಿಫಲವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಮತ್ತಾರಿನೂ ಸಾಧ್ಯವಿಲ್ಲ. ಸುಮ್ಮನೆ ಕಂಡ ಶೋಷಣೆಯಿಂದೇನು ಪ್ರಯೋಜನ ಇಲ್ಲ ಕೃಷ್ಣ. ಹೋಗು. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿತು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಜಾಲಿಯು ಈ ಯುದ್ಧದ ಬಿರುಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ನನಗೆ ಸರಿಸಮಾನ
ಪಂಚಪಾಂಡವರ ಸೈನ್ಯದಡಿ ನನಗೆ ಬಲೆ ಸಹೋದರ ಕೊಲ್ಲುಗ ಮರದಿ ಸಾರ್ಥಕಗೊಳಿಸಿದ ಮುರುಗ ಜನರು ಕೊಲ್ಲುಗ ಮರದಿ ಸಾರ್ಥಕಗೊಳಿಸಿದ ಮುರುಗಕ್ಕೆ ಜಯವನ್ನು ಗಳಿಸಿ ಸಂತಸದಿಂದ ಆರಿಸಿ ಬರುವೆ ವಿಜಯ ಧ್ವಜವನ್ನು ಪಂಚಪಾಂಡವ ಸೈನ್ಯದಲ್ಲಿ ಸಮಾನರಾರಿಗರೋ ಸಮಾನರಾರಿಗರೋ ಕೃಷ್ಣ ಪಾಂಡವರ ಸೇರಾ ಸಮುದ್ರವನ್ನು ಕಲಕಿ ಬಿಡಬಲ್ಲ ಗಂಡುಗಲಿಗಳು ನಾವು. ಆ ಪುಂಡ ಭೀಮನು ರುಂಡವನ್ನು ಚೆಂಡಾಡಲು ಈ ದುಶ್ಯಾಸನನು ಸದಾ ಸಿದ್ಧ. ವಾಗು ಸಮರವೇ ಸಿದ್ಧ. ಬಲೆ ಸಹೋದರ ಕೃಷ್ಣ, ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲಿನ ಅಗೇತಿರದ ಹೊರತು ಈ ರಾಧೆಯನಿಗೆ ಭೃಷ್ಟವನ್ನು ವೃತ್ತಿಸುವುದಿಲ್ಲ. ದುರ್ಯೋಧನ, ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತ ವೀರರಿಗೆಲ್ಲ. ಬಲೆ ಬಲೆ ಕರ್ಣ, ಬಲೆ ಕೌರವೇಶ್ವರ. ಕರ್ಣನ ಬಿರುಸು ಮಾತುಗಳಿಂದ ಕೃಷ್ಣನ ಕಂಠ ಬಿರಿದಂತಾಗಿರುವುದು. ಕಾರಣ ನೀನು ಈ ರೀತಿಯಾಗಿ ಮಾತನಾಡುತ್ತಿರುವೆಯಲ್ಲ, ಅರ್ಜುನನ ಮೇಲಿನ ವೈರಕ್ಕೆ ಇಡೀ ಕ್ಷತ್ರಿಯವನ್ನೇ ನಾಶಪಡಿಸಲು ಯೋಚಿಸುತ್ತಿರುವೆಯಲ್ಲ, ಇದು ನಿನಗೆ ಧರ್ಮವೇ? ಯೋಚಿಸಿ ನೋಡು. ಕೃಷ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ದೂತನಾಗಿ ಬಂದು ದಾತನಾದೆಯೇಗೆ? ಪಾಂಡವರ ಹಿತ ಬಯಸಿ ಬಂದ ವೀರ. ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ. ಸಲ್ಲದು ನಿನಗೆ ವಲ್ಲಭನೇ. ಹಠವಂತರು ನಾವು ದಿಟವೆಂದು ನೀನು, ಹಠವಂತರು ನಾವು ದಿಟವೆಂದು ನೀತಿಳಿ. ಹಠವಂತರು ನಾವು ದಿಟವೆಂದು ನೀತಿಳಿ. ದುರದಳು ಪಾತನ ಚಿರವನು ತರಿಯುತ್ತೆ. ದುರದಳು ಪಾತನ ಚಿರವನು ತರಿಯುತ್ತೆ. ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಜಯವ ಬಲ್ಲವನೇ. ಸಲ್ಲದು ನಿನಗೆ ವಲ್ಲಭನೇ. ಪಾಂಡು ತನೆಯರ ಎದವನು ಬಯಸುತ್ತ, ಪಾಂಡು ತನೆಯರ
ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದೇ ಅಲ್ಲವೇ? ಆ ನಿನ್ನ ಧರ್ಮಕ್ಕಿಂತ ನನ್ನ ಸ್ವಾಮಿ ಗೌರವೇಶ್ವರನಿಗಾಗಿ ತನುಮನವನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ. ಓಹೋ, ಮೀರಿತು. ಮದನ್ಮತನಾದ ಇವರೊಡನೆ ಮಾತನಾಡುವುದು ಅನುಚಿತ. ಆದರೂ ಒಂದು ಮಾತನ್ನು ಹೇಳು ದುರ್ಯೋಧನ. ಭಾರತ ಭೂಮಿ ಜೈಸ ಸಮಾನ ನಿರಾಕರಿಸಿದರೆ ಭಾರತ ಭೂಮಿ ಜೈಸ ದುರೇಶ ಜೈಸ ದುರೇಶ ಕರಸಿಯ ಅನುಜಾತರ ಕರಸಿಯ ಅನುಜಾತರ ಧರೆಯ ನಿಂತು ಚಾಚಿ ಪಡೆ ಧರೆಯ ನಿಂತು ಚಾಚಿ ಪಡೆ ವೈರವನೇ ನಿಂಗಿ ಸೈರನೆಯ ತಾಳೈ ವೈರನೆಯ ನಿಂಗಿ ಸೈರನೆಯ ತಾಳೈ ಆಳೈಗಳು ಪಡಿತ ಹೊರಗುಣ ನೆನೆಗೆ ಪರೆ ದೊರೆಯ ಭಾರತ ಭೂಮಿ ಜೈಸ ದುರೇಶ ಸಮಾನ ಸೌರ್ಯತಾದ ನಿರಾಕರಿಸಿದರೆ ಭಾರತ ಭೂಮಿ ಜೈಸ ದುರೇಶ ಜೈಸ ದುರೇಶ. ದುರ್ಯೋಧನ, ಆದರೂ ಒಂದು ಮಾತಿನ ಹೇಳುವನು ಕೇಳು. ಈ ನಿನ್ನ ಗುರಿ ಹಿರಿಯರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡಬೇಡ. ಪಾಂಡವರು ನಿನ್ನ ತಂದೆಯ ಪ್ರಭುತ್ವರು, ನಿನ್ನನ್ನು ವಿರಾಜನೆಂದು ನಿರ್ಮಿಸುವರು. ನಿನ್ನಲ್ಲಿ ಸ್ನೇಹ ಮಮತೆ ಅಲ್ಲದೆ ಮತ್ತೇನು ಬೇಡ. ಈ ಸಂಧಿಯನ್ನು ನಿರಾಕರಿಸಬೇಡ, ಸಂಧಿಗೆ ಸಮರ್ಥಿಸು. ಇದರಲ್ಲಿ ನನ್ನ ಅಪರಾಧವೇನು ಎದುರಾಗ? ಪಾಂಡವರು ಜೂಜಾಡಿ ಸಿರಿ ಸಂಪತ್ತನ್ನು ಕಳೆದುಕೊಂಡದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವು. ಎಚ್ಚೇನು ಕೃಷ್ಣ, ಈ ವಿಫಲವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಮತ್ತಾರಿಗೂ ಸಾಧ್ಯವಿಲ್ಲ. ಪಾಂಡವರು 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 ಪಾಂಡವರಿಗೆ ಭಿಕ್ಷಾ ವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೇರುಗಳಾದ ಇವರ ಕೈಯಲ್ಲಿ ಈ ವಿಫಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಸುವ ಜನಾರ್ದನ, ಯುದ್ಧವು ಕ್ಷತ್ರಿಯನ ಧರ್ಮ. ಕಾಮ ಮೋಕ್ಷ ಅರ್ಥ ಏಕಮಾತ್ರ ಸಾಧನೆ. ಯುದ್ಧದ ಹೊರತಾಗಿ ಕ್ಷತ್ರಿಯನಂದಿಗೂ ಭಯಪಡಲಾಗದು. ಚಿರನಾಗು ದುರ್ಯೋಧನ, ನಿನ್ನ ಯುದ್ಧವೇ ಅಭಿಸ್ಯವಾದರೆ ಅದನ್ನೇ ಹೊಂದುವಂತೆ. ಇದು ಯುದ್ಧವಲ್ಲ, ಪಾಪಾಶಯ, ಕುರುಕುಲ ಕಳಂಕ ಸ್ವರೂಪನೇ. ಕೇಳು, ನಿನ್ನ ಅಪರಾಧಗಳು ಏನೆಂದು ಕೇಳಿರುವೆಯಾ? ಧರ್ಮನಿಷ್ಠರು ಸ್ನೇಹಶೀಲರಾದ ಆತ್ಮೀಯ ಬಂಧುಗಳಲ್ಲಿ ಜಗನ್ಯವಾದ ರಾಕ್ಷಸ ವೃತ್ತಿಯನ್ನೇ ಹೊಂದಿವೆ. ವಾರಣಾವತಾರದ ಅರಗಿನ ಮನೆ, ಕೊಂತಿಗಾದ ಭಂಗ, ಏಕಚಕ್ರವರ್ತಿಯ ವಿಷಪ್ರಾರ್ಥನ, ಸರ್ಪಭಂಗ, ಇವು ಎಲ್ಲವನ್ನೂ ಮರೆತೆಯಾ? ಭೀಷ್ಮ ದ್ರೋಣಾದಿ ಮಾತುಗಳನ್ನು ನಿರಾಕರಿಸಿ ಅನ್ಯಾಯ ಆಚರಣೆಗಳಲ್ಲಿ ಕೀರ್ತಿ ಸಹಿಸು ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ. ಕೆಟ್ಟರು ತಲೆಯ ಕಟ್ಟ ಕಡೆಯಾಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟಣದ ವೀರ ಕೆಚ್ಚರೆ ಕಟ್ಟಾಳು ಈ ಚಕ್ರೇಶ್ವರ ನೋಡಿ ಕೆಳಗೆ ಕೇಕೆ ಹಾಕಿ ನಕ್ಕಳಲ್ಲ ನಿನ್ನ ಪಾಂಡವ ಸುದ್ದಿ ಪಾಂಚಾಲಿ ಅಂದೇ ದೊಡ್ಡದು ಛಲ. ಭೂತ ಪ್ರೇತಗಳೇ ಒಡೆಯನಾದ ಭೂತನಾಥೇಶ್ವರನೇ ಕರ್ಣಕ್ಕೆ ಕಾಲ್ ಕೆರಲು ನಿಂತರೂ ಸರಿ. ಕಲಿಹಂಸದ ನಿರ್ಮಿತವಾದ ಈ ರತ್ನ ಸಿಂಹಾಸನವು ರಕ್ತದ ಮೊರೆಯಲ್ಲಿ ಕೊಚ್ಚಿ ಹೋದರೂ ಸರಿ. ಅಸ್ತಿನಾವತಿ ಈ ಚಕ್ರೇಶ್ವರನು ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿ. ಛಲವನ್ನು ಬಿಡೆ, ನೆಲವನ್ನು ಕೊಡೆ, ಕೇಳು ಮುರಹರಿಯೇ ಅಟ ಮಾಡಿ ರಾಜ್ಯವ. ಕೃಷ್ಣ, ಕೇಳು ಮುರಹರಿಯೇ ಅಟ ಮಾಡಿ ರಾಜ್ಯವ. ಛಲವನ್ನು ಬಿಡನು, ಛಲವನ್ನು ಕೊಡೆ, ಛಲವ ಜಯಿಸಿ ಗನ ಮೊದಲೇ ಮೇರೆಗೆ
ಗೆಲುವ ಜಯಿಸಿ ಗನ್ನನು ನದಿ ಮೇಲೆ ಕೊಡುವುದಿಲ್ಲವೋ ರಾಜ್ಯವ ಕಡೆಯ ಮಾತಿಗ ರಾಜ್ಯದೊಳಗೆ ಕೊಡುವುದಿಲ್ಲವೋ ರಾಜ್ಯವ ಅಯ್ಯೇನಿ ಪಾಂಡವರು ಎನ್ನೊಡನೆ ಯುದ್ಧ ಮಾಡಿ ಅಯ್ಯೇನಿ ಪಾಂಡವರು ಎನ್ನೊಡನೆ ಯುದ್ಧ ಮಾಡಿ ಗೆಲ್ಲಲಿ ರಾಜ್ಯ ನೋಡಿ ಕೊಡುವೆದ ಮಾಡಿ ಗೆಲ್ಲಲಿ ರಾಜ್ಯ ನೋಡಿ ಕೊಡುವೆದ ಕೊಡುವುದಿಲ್ಲವೋ ರಾಜ್ಯವ ಕಡೆಯ ಮಾತಿಗದು ರಾಜ್ಯದೊಳಗೆ ಕೊಡುವುದಿಲ್ಲವೋ ರಾಜ್ಯ ಕೊಡುವುದಿಲ್ಲವೋ ರಾಜ್ಯ ಕೊಡುವುದಿಲ್ಲವೋ ರಾಜ್ಯವ ಕೃಷ್ಣ ಆ ಪಾಂಡವರು ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಿಂದ ಸಂಧಾನದಿಂದ ದೊರಕದು ಮಾಡುವೆ ತೊಡೆತಟ್ಟಿ ಯುದ್ಧ ಕಡ ಕಡಿ ಸತ್ತರೆ ಸಾಹಿತ್ಯ ಬದುಕಿದರೆ ಅಖಂಡ ಸಾಮ್ರಾಜ್ಯ ಇದು ನನ್ನ ಕಡೆಯ ಸಂದೇಶ ಹೋಗು ಕೃಷ್ಣ ಹೋಗು ಆ ನಿನ್ನ ಹೇಳಿ ಪಾಂಡವರಿಗೆ ಯುದ್ಧದ ಸರಕುಗಳನ್ನು ಅಣಿಪಡಿಸುವಂತೆ ತಿಳಿಸಿಬಿಡು ಅಹಂಕಾರದಿಂದ ಮೆರೆಯುತ್ತಿರೋ ನಿನಗೆ ಎಷ್ಟು ಹೇಳಿದರೂ ಸಲ್ಲದು. ಅರ್ಜುನನ ಬಾಣವನ್ನು ಎದುರು ನೋಡುತ್ತಿರು. ಕೃಷ್ಣ ಇನ್ನು ಎಲ್ಲಿಗೆ ಹೋಗುತ್ತಿರುವೆ? ವಿಜಯರಾಜನ ಮೇಲೆತ್ತಿರುವುದನ್ನು ಅಪಹರಿಸಿದ ವಾಕ್ಯದಿಂದ ನಿಲ್ಲಿಸಿ ಮಾತನಾಡುತ್ತಿರುವ ನಿನಗೆ ಅತಿ ಬೇಡ ದುರ್ಯೋಧನನೆ ತೋರಿಸ ಚಾಲು ದುರ್ಯೋಧನ ಕೃಷ್ಣ ಅತಿ ಬೇಡ ದುರ್ಯೋಧನನೆ ತೋರಿಸ ಚಾಲು ಅದೇ ಗೆದ್ದು ಬದರುವೆ ಅದೇ ಮಾತು ಮಗಳುವೆ ಅದೇ ಗೆದ್ದು ಬದರುವೆ ಅದೇ ಮಾತು ಮಗಳುವೆ ಕುಲಹೀನ ಕುಲವ ಮರದಯ ಸುರಜೊಳು ಕಡಿಯದೆ ಇರುವೆ ಕುಲಹೀನ ಕುಲವ ಮರದಯ ಸುರಜೊಳು ಕಡಿಯದೆ ಇರುವೆ ಕದನ ತೊಳು ನಿನ್ನ ಮಾಧವನ ಡಗಿಪೆ ಕದನ ತೊಳು ನಿನ್ನ ಮಾಧವನ ಡಗಿಪೆ ತಂದು ತವ ಪಡುವೆ ದುರ್ಯೋಧನ ತಂದು ತವ ಪಡುವೆ ಸರ್ವೋತ್ತಮ ಜೈಸೆ ಈ ನಿನ್ನ ಮೋಸ ಮಂದ ಮಜೆಯದೆ ಮುಂದೆ ನರಿಯದೆ ಮಂದ ಮಜೆಯದೆ ಮುಂದೆ ನರಿಯದೆ ಬಂದು ತವ ಪಡುವೆ ದುರ್ಯೋಧನ ಬಂದು ತವ ಪಡುವೆ ಸರ್ವೋತ್ತಮ ಜೈಸೆ ಈ ನಿನ್ನ ಮೋಸ ಸರ್ವೋತ್ತಮ ಜೈಸೆ ಈ ನಿನ್ನ ಮೋಸ ಸೈರಿಸ ಪಲ್ಲವನ ದುರ್ಯೋಧನ ಸೈರಿಸ ಪಲ್ಲವನ ಪರಮ ಪುರುಷನೆಂಬ ಬಿರುದನು ಕೊಡವಿಯೋಳು ಪಡೆಯದೆ ಕೆಡುಕನೆ ಪರಮ ಪುರುಷನೆಂಬ ಬಿರುದನು ಕೊಡವಿಯೋಳು ಅಡಗಿದೆ ಕೆಡುಕನೆ ಅತಿ ಬೇಳೆ ದುರ್ಯೋಧನ ತೋರಿಸ ಸಾಧಿ ಪಡೆ ಸೈರನ 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 ಕೃಷ್ಣ ಎಲ್ಲಿಗೆ ಹೋಗಲಿಲ್ಲ ನಿನಗೆ ತಕ್ಕ ಶಿಕ್ಷೆಯನ್ನು ಮಾಡಿಸುವನು ಸಹೋದರ ದುಶ್ಯಾಸನ ಈತನನ್ನು ಹಗ್ಗದಿಂದ ಬಂಧಿಸು ಏನು ಮಂದಮತಿಗಳ ನನ್ನನ್ನು ಬಂಧಿಸುವಿರಾ? ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು, ಬಟ್ಟೆಯಿಂದ ಬೆಂಕಿಯನ್ನು ಪ್ರತಿಬಂಧಿಸುವಂಗೆ ನನ್ನನ್ನು ಬಂಧಿಸುವಿರಾ? ಎಲ್ಲಿ ಬಂಧಿಸಿ ನೋಡುವಣ? ಎಲ್ಲೋ ಕೃಷ್ಣ, ಹಿಂದೆ ನೀನು ಗೋವುಗಳ ಕುತ್ತಿಗೆ ಹಗ್ಗವನ್ನು ಹಾಕಿ ಸೆಳೆದಂತೆ ಈಗ ನಿನ್ನ ಕುತ್ತಿಗೆ ಹಗ್ಗವನ್ನು ಹಾಕಿ ಸೆಳೆದುಕೊಂಡು ಹೋಗುತ್ತೇವೆ. ಅಲ್ಲಿಯೂ ಕೃಷ್ಣ, ಇಲ್ಲಿಯೂ ಕೃಷ್ಣ, ಎಲ್ಲೆಲ್ಲಿಯೂ ಕೃಷ್ಣ. ಶಕುನ ಪ್ರಾರ್ಥಕಾದ ಉದಯ ಗೀತೆಯು ಶ್ರುತಿ ತಪ್ಪಿ ಮೃತ್ಯುವಿನ ಮಂಗಳದ ಧೀರ ಸ್ವರದಂತೆ ಕೇಳಿ ಬರುತ್ತಿರುವುದಲ್ಲ. ಬೇಡು ವನದಲ್ಲಿ ಕಾಗೆ ಗೋಬೆಗಳ ಮಂಗಳದ ಧೀನ ಸ್ವರ. ಪ್ರಾರ್ಥಕಾಲದ ಸೂರ್ಯ ದೇವನನ್ನು ನಮಸ್ಕರಿಸಲು ತಲೆ ಎತ್ತಿದಾಗ ಆಕಾಶದಿಂದ ನೂರಾರು ನಕ್ಷತ್ರಗಳು ಭೂಮಿಗೆ ಉಳಿದಂತಾಯಿತು. ಕರಾಳ ಧೂಮಕೇತುವು ನನ್ನ ಕಣ್ಣು ಮುಂದೆ ಬಂದು ನಿಂತಂತಾಯಿತು. ಇವೆಲ್ಲ ನಿಮಿತ್ತಗಳನ್ನು ನೋಡುತ್ತಿದ್ದರೆ ನನ್ನ ಕುಮಾರನಿಗೆ ಯಾವ ಅಮಂಗಳವು ಸೂಚಿಸುವುದೂ ಕಾಣುವುದಿಲ್ಲ.
ಯುದ್ಧಕ್ಕೆ ಹೊರಟಿರುವ ನನ್ನನ್ನು ಆಶೀರ್ವದಿಸುತ್ತಾಯಿ. ಕುಮಾರ ಬಾ ಕಂದ. ರಾತ್ರಿ ಎಲ್ಲವೂ ನಿದ್ರೆ ಇಲ್ಲ, ಬೆಳಕು ಹರಿಯುತ್ತಲೇ ದುರ್ನಿಮಿತ್ತದ ಪರಂಪರೆಗಳು. ಬಾ ಕಂದ, ಸಮೀಪಕ್ಕೆ ಬಾ. ನನ್ನ ಭದ್ರಾಸ್ತ್ರದಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸುವೆನು. ಹೇ ದಯಾಮಯ, ನನ್ನ ಕುಮಾರನಿಗೆ ಯಾವ ಅಮಂಗಳವೂ ಸೂಚಿಸಿದಿರಲಿ, ಯಾವ ಅಮಂಗಳವೂ ಸೂಚಿಸದಿರಲಿ. ಅಮ್ಮ, ಈ ದಿನ ನಾನು ಯುದ್ಧಕ್ಕೆ ಹೊರಟಿರುವುದು ನನ್ನನ್ನು ಆಶೀರ್ವದಿಸುತ್ತಾಯಿ. ಯುದ್ಧ? ಇದೆಂತಹ ಕೆಟ್ಟ ಸುದ್ದಿ ಕುಮಾರ. ಯುದ್ಧಕ್ಕೆ ನಿನಗೆ ಅನುಜ್ಞೆಯನ್ನು ಕೊಟ್ಟವರಾರು? ಅಮ್ಮ, ಈ ಬಾವುಗಳಲ್ಲಿ ಶಕ್ತಿ ಇರುವ ತನಕ ನಾನು ಯಾರ ಅನುಜ್ಞೆಯನ್ನು ಕೇಳುವುದಿಲ್ಲ ತಾಯಿ. ಈ ಕುರುಕ್ಷೇತ್ರದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವುದು ನಿನಗೆ ತಿಳಿಯದ ಮಾತಾ? ತಿಳಿದಿರುವೆನು. ಅದನ್ನು ನಿನ್ನ ಡಾಂಬಿಕದ ಪ್ರದರ್ಶನದ ಪರಮಾವಧಿ ಎಂತಲೂ ಪಾಂಡವರನ್ನು ಎದುರಿಸಲು ಓಡಿರುವ ಆಟವೆಂದಲೂ ತಿಳಿದಿರುವೆನು. ಧರ್ಮ, ನೀತಿ, ಮನುಷ್ಯತ್ವಕ್ಕೆ ತಿಲಾಂಜಲಿಯನ್ನು ಕೊಟ್ಟು ಯುದ್ಧವನ್ನು ಪ್ರಾರಂಭಿಸಿದೆ ಎಂದು ನಾನು ತಿಳಿದಿರಲಿಲ್ಲ ಕಂದ. ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ಯುದ್ಧವು ಮನುಷ್ಯ ನಾಶ, ನೀತಿಯ ಪ್ರಳಯ, ಜಗತ್ತಿನ ಮಹಾವಿಪ್ಲವ. ಈ ಜಗತ್ತನ್ನು ನಿರ್ಮಿಸಿದ ವಿಧಾತನು ಯುದ್ಧವನ್ನು ಪ್ರಾರಂಭಿಸಿರಲಿಲ್ಲ ಕುಮಾರ. ಈಗಲೂ ಹೇಳುತ್ತಿರುವೆನು ಕೇಳು. ನಿನ್ನ ಗೃಹ ದ್ವಾರದಲ್ಲಿ ಕೈ ಜೋಡಿಸಿ ನಿಂತಿರುವ ಶಾಂತಿ ದೇವತೆಯನ್ನು ನಿರಾಕರಿಸಿ ಘೋರ ಯುದ್ಧಕ್ಕೆ ಆಹ್ವಾನ ಕೊಡಬೇಡ ಕಂದ. ಅಮ್ಮ, ಈ ಅಪೌರುಷದ ವಾಕ್ಯಗಳನ್ನು ಕೇಳಿ ಕೇಳಿ ಬೇಸತ್ತಿರುವನು. 100 ಜನ ವೀರಪುತ್ರರನ್ನು ಪಡೆದ ವೀರಮಾತೆಯಾದ ನೀನು ಒಂದಲ್ಪದ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತುರಳಾಗುವುದೇ ತಾಯಿ? ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ನಾನು ಆ ಧರ್ಮವನ್ನು ಪಾಲನೆ ಮಾಡುವೆನು. ನನ್ನನ್ನು ಅರಸುತ್ತಾಯಿ. ಕುಮಾರ, ನೀನು ಧರ್ಮದ ರಹಸ್ಯವನ್ನು ತಿಳಿಯಲಾರೆ. ಜನರು ಧರ್ಮದ ಸಲುವಾಗಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡುವರು, ಆತ್ಮವನ್ನು ಬಲಿ ಕೊಡುವರು. ನೀನು ಲೋಭಗ್ರಸ್ತನಾಗಿ ಪಾಂಡವರನ್ನು ನಾನಾ ರೀತಿ ಹಿಂಸಿಸಿದೆ. ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ಮಾನಭಂಗಕ್ಕೆ ಕೈ ಹಾಕಿದೆ. ಸ್ತ್ರೀಯಿಂದಲೇ ಪಾಲಿತನಾಗಿ ಸ್ತ್ರೀಯಿಂದ ಸಿಗಬೇಕಾದ ಸನ್ಮಾನವನ್ನು ಕಾಲಿನಿಂದ ತುಳಿದೆ. ನಿನ್ನಂತ ನೀಚನು, ದುರಾತ್ಮನು ಧರ್ಮದ ರಹಸ್ಯವನ್ನು ತಿಳಿಯಲು ಹೇಗೆ ಸಾಧ್ಯ? ಇಲ್ಲ, ಅದು ನಿನ್ನಿಂದ ಸಾಧ್ಯವಿಲ್ಲ. ಅದನ್ನು ತಿಳಿಯಬೇಕಾದರೆ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸಮಾನ ಧರ್ಮದಿಂದ ರಾಜ್ಯಭಾರವನ್ನಾಳು ಕಂದ. ಅಮ್ಮ, ಮಾತೃವಾಕ್ಯವನ್ನು ತಿರಸ್ಕರಿಸಿದ ಪಾಪದ ಫಲವು ನನ್ನ ಪಾಲಿಗೆ ಕಟ್ಟಿಟ್ಟ ಬುದ್ಧಿಯಾದರೂ ಚಿಂತೆ ಇಲ್ಲ. ನಾನು ಆ ಶತ್ರುಗಳನ್ನು ಆಹ್ವಾನಿಸೇ ಬಿಡುತ್ತೇನೆ. ಕುಮಾರ, ನೀನು ಆಹ್ವಾನಿಸುತ್ತಿರುವುದು ನಿನ್ನ ಶತ್ರುಗಳಲ್ಲ, ನಿನ್ನ ಮೃತ್ಯು ದೇವತೆಯನ್ನು. ಪಾಂಡವರು 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 ಧರ್ಮಸಮ್ಮತವಾದರೆ ಅಂತಹ ಧರ್ಮಕ್ಕೆ ಸದಾ ಧಿಕ್ಕಾರವಿರಲಿ. ಪತ್ನಿಯ ಅಪಮಾನವನ್ನು ನೋಡ್ತಾ ಎದುರಿಗೆ ಕುಳಿತಿರುವುದು ಕ್ಷತ್ರಿಯ ಧರ್ಮವಂತಿರಲಿ, ಮಾನವ ಧರ್ಮವೂ ಅಲ್ಲ. ಅಮ್ಮ, ಪತ್ನಿಯ ಅಪಮಾನವನ್ನು ಎದುರಿಗೆ ನೋಡುತ್ತಾ ಕುಳಿತಿರುವುದು ಸತ್ತು ಧರ್ಮವಂತಿರಲಿ, ಮಾನವ ಧರ್ಮವೂ ಅಲ್ಲ. ನನ್ನ ಅಂತಃಪುರದ ದಾಸಿಗಾಗಲಿ ಅಥವಾ ನನ್ನ ಸರಿ ಭಾನುಮತಿಗಾಗಲಿ ಇಂತಹ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದೆ ಬಲ್ಲೆ ತಾಯಿ? ಏನು ಮಾಡುತ್ತಿದ್ದೆ? ಒಡಬಂದವರನ್ನು ನಿರಾಕರಿಸಿ ಸಮಸ್ತ ಪ್ರತಿಕಕ್ಷಿಯಾಗಿ ನನಗೆ ನಿಂತರು ಲೆಕ್ಕಿಸದೆ ಆ ಅಪಮಾನದ ಪ್ರತಿರೋಧವನ್ನು ಮಾಡುತ್ತಿದ್ದೆ ಬಲ್ಲೆಯ ತಾಯಿ. ಆ ಧರ್ಮಧೂರೀಣರಾದ ಪಾಂಡವರು ಮಾಡಿದ್ದೇನು? ಒಬ್ಬ ನಿಸ್ಸಹಾಯಕ ಕೈಯಲ್ಲಾಗದ ಏಣಿಯು ಮಾಡುವಂತ ತಟಸ್ಥ ಭಾವ, ಅದರಿಂದಲೇ ಅವರ ಮೇಲೆ ನನಗೆ ಅಷ್ಟೊಂದು ದ್ವೇಷ. ಅವರು ಭರತ ವಂಶ ಕಳಂಕಸ್ಥರು. ಅವರನ್ನು ಜಾತಿಗಳೆಂದು ಅಂಗೀಕರಿಸುವ ಇಚ್ಛೆಯೂ ನನಗಿಲ್ಲ. ಸಂತನು ದುಷ್ಯಂತಾಗಿ ದುಷ್ಕೀರ್ತಿಗಳನ್ನು ಕಳಂಕದಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶ. ನಾನರ ಸಲವಾಗಿ ದೀಕ್ಷಾಬದ್ಧನಾಗಿ ನಿಂತಿರುವೆ. ನನ್ನನ್ನು ಅರಸುತ್ತಾಯಿ. ಏನು ನನ್ನ ಆಶೀರ್ವಾದವನ್ನು ಬಯಸಿ ಬಂದಿರುವೆಯಾ? ನನ್ನ ಆಶೀರ್ವಾದವು ನಿನಗೆ ಅಷ್ಟೊಂದು ಅಗತ್ಯವೇ? ಇಲ್ಲ, ನನ್ನ ಆಶೀರ್ವಾದವನ್ನು ಹೊಂದಲಾರೆ, ಹೊರಟು ಹೋಗು ಇಲ್ಲಿಂದ. ಮಾತೃವಾಕ್ಯವನ್ನು ತಿರಸ್ಕರಿಸಿದ ಪಾಪದ ಫಲ ನನ್ನ ಪಾಲಿಗೆ ಕಟ್ಟಿಟ್ಟ ಬುದ್ಧಿಯಾದರೂ ಸರಿ, ನಾನು ಆ ಸತ್ಯಗಳನ್ನು ಆಹ್ವಾನಿಸೇ ಬಿಡುತ್ತೇನೆ. ನೀನು ಆಹ್ವಾನಿಸುತ್ತಿರುವುದು ನಿನ್ನ ಶತ್ರುಗಳಲ್ಲ, ಮೃತ್ಯು ದೇವತೆಯನ್ನು.
ದೊಡ್ಡಪ್ಪನ ಮಕ್ಕಳಲ್ಲಿ ಇವನನ್ನು ಅತಿಯಾಗಿ ಪ್ರೀತಿಸಿದೆ, ಸಲಹಿದೆ. ಆದ್ರೆ ಈ ದಿನ ನನ್ನ ಮಾತನ್ನೇ ನಿರಾಕರಿಸುತ್ತಿರುವನು. ಏನು ಮಾಡಲಿ? ಯುದ್ಧಕ್ಕಾಗಿ ನನ್ನ ಆಶೀರ್ವಾದವನ್ನು ಬಯಸಿ ಬಂದಿರುವನು. ಇಲ್ಲ, ಇವನನ್ನು ಆಶೀರ್ವದಿಸೇ ಕಳಿಸಿಕೊಡುತ್ತೇನೆ. ಕುಮಾರ, ಅಮ್ಮ, ಇಲ್ಲಿ ಬಾ. ನನ್ನ ಮುಂದೆ ಮೊಣಕಾಲು ಊರಿ ಕುಳಿತುಕೋ. ಆಗಬಹುದು ಅಮ್ಮ. ಕುಮಾರ, ಪ್ರಿಯತನೆಯ ಯಶೋವಂತನಾಗು, ಪ್ರಿಯತನೆಯ ಯಶೋವಂತನಾಗು, ಶೇಷ ಶಯನಗಳು ಸವಿತಾರಿಯಾಗು, ಪ್ರಿಯಧರ್ಮಗಳು ಪ್ರಯರೀತಿಯಾಗಿ. ಶೇಷ ಶಯನಗಳು ಸವಿತಾರಿಯಾಗು, ಪ್ರಿಯಧರ್ಮಗಳು ದಯನೀತಿಯಾಗಿ, ಪ್ರಿಯತನೆಯ ಯಶೋವಂತನಾಗು. ಕುಮಾರ, ಈ ಗಾಂಧಾರಿ ಅಗ್ನಿಮಯ ಸ್ಪರ್ಶದಿಂದ ಒಂದು ಹುಲ್ಲು ಕಡ್ಡಿಯು ವಜ್ರಾಯುಧಕ್ಕಿಂತ ಕಠಿಣವಾಗುವುದು. ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯವಾಗುವುದು. ಯಥೋ ಧರ್ಮಸ್ತಥೋ ಜಯಃ, ಯಥೋ ಧರ್ಮಸ್ತಥೋ ಜಯಃ, ಯಥೋ ಧರ್ಮಸ್ತಥೋ ಜಯಃ. ಯಥೋ ಧರ್ಮಸ್ತಥೋ ಜಯ, ಯಥೋ ಧರ್ಮಸ್ತಥೋ ಜಯ, ಯಥೋ ಧರ್ಮಸ್ತಥೋ ಜಯ. ಧರ್ಮಕ್ಕೆ ಜಯವಾಗಲೇಬೇಕು. ಒಳಬಂದವನ್ನು ನಿರಾಕರಿಸಿ ನನ್ನ ಕಂಕಣವನ್ನು ತೊಟ್ಟು ನಿಂತಿರುವ ಈ ಚಲರಂಗಮಲ್ಲನಿಗೆ ಜಯವಾಗಲೇಬೇಕು. ಸವಾಕಾಶವೇಕೆ ಒಳಗಲಿ ರಣಬೇರಿಗಳು ಸರ್ವದಿಕ್ಕುಗಳ ಕಿವುಡಾಗುವಂತೆ ಹಾರಾಡಲಿ ಸರ್ಪ ರಾಜ್ಯದ ಮುಂಬೆಳಗ್ಗೆ ಆ ಪಾಂಡವರ ಅವನಕ್ಕೆ ಸಂತಸವನ ಹೊಂದುವೆ, ದುರುಳ ವೈರಗಳ ಶಿರವನ್ನು ಕಡಿದು ಸಂತಸವನ ಹೊಂದುವೆ. ಸಂತಸವನ ಹೊಂದುವೆ, ದುರುಳ ವೈರಗಳ ಶಿರವನ್ನು ಕಡಿದು ಸಂತಸವನ ಹೊಂದುವೆ. ಸಿಡಿಲೆಗೆರುವ ಸಂತ ಪಾಂಡವರ ಕುಟ್ಟಿಕೊಳ್ಳುವೆ ರಣದೊಳಗೆ. ಕುಟ್ಟಿಕೊಳ್ಳುವೆ ರಣದೊಳಗೆ. ಬಡಬಡ ದುರುಳರ ಕೊನೆಗಳ ನಡಗಿಸಿ, ಬಡಬಡ ಕೊನೆಗಳ ಇಳಿದು ಬಡಿಕೊಳ್ಳುವೆ ನನ್ನ ರಣದೊಳಗೆ. ಇಳಿದು ಬಡಿಕೊಳ್ಳುವೆ ನನ್ನ ರಣದೊಳಗೆ. ಇಳಿದು ಬಡಿದು ರಣದೊಳಗೆ 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 ರಣದೊಳಗೆ